ಕೇಸ್ ಆಫ್ ಕೊಂಡಾಣದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ 80% ಚಿತ್ರ ಒಂದು ರಾತ್ರಿಯ ಘಟನೆಯನ್ನು ಉದ್ದೇಶಿಸಿ ಅಥವಾ ಅದಕ್ಕೆ ಸಂಬಂಧಪಟ್ಟದ್ದೇ ಆಗಿರೋದ್ರಿಂದಾಗಿ ನಿಮ್ಮಲ್ಲಿ ಹಲವು ಪ್ರಶ್ನೆಗಳಿರೋದು ಸರ್ವೇ ಸಾಮಾನ್ಯ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವ ಸಲುವಾಗಿ ಇದೀಗ ನಮ್ಮ ಚಿತ್ರತಂಡವನ್ನು ವೇದಿಕೆಯ ಮೇಲೆ ಆಹ್ವಾನಿಸ್ತಾ ಇದ್ದೀವಿ. ಮೊದಲನೆಯದಾಗಿ ನಮ್ಮ ಕೇಸ್ ಆಫ್ ಕೊಂಡಾಣದ ಇನ್ವೆಸ್ಟಿಗೇಟಿವ್ ಆಫೀಸರ್ ವಿಲ್ಸನ್ ಅವರು ನಮ್ಮನ್ನು ಜಾಯಿನ್ ಆಗಿದ್ದಾರೆ. ನಮ್ಮೆಲ್ಲರ ಪ್ರೀತಿಯ ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್. ಅದೇ ರೀತಿಯಾಗಿ ಕೇಸ್ ಆಫ್ ಕೊಂಡಾಣದ ನಿರ್ದೇಶಕರು ನಮ್ಮ ಜೊತೆಗಿದ್ದಾರೆ. ಸೀತಾರಾಮ್ ಬಿನೋಯ್ ಮೂಲಕ ಕನ್ನಡ ಇಂಡಸ್ಟ್ರಿಗೆ ಪರಿಚಯವಾದಂತಹ ನಿರ್ದೇಶಕರು ಇಲ್ಲಿ ನಿರ್ಮಾಣದ ಹೊಣೆಯನ್ನು ಕೂಡ ಹೊತ್ತಿದ್ದಾರೆ. ಅದಕ್ಕೆ ತುಂಬಾ ಸ್ಪೀಡಾಗಿ ಬರ್ತಿದ್ದಾರೆ. ದೇವಿಪ್ರಸಾದ್ ಶೆಟ್ಟಿ ಅವರು ಕಾರ್ಯಕ್ರಮಕ್ಕೆ ಸ್ವಾಗತ. ದೇವಿಪ್ರಸಾದ್ ಶೆಟ್ಟಿ ಅವರಿಗೆ ವಹಿಸಿಕೊಡ್ತೇನೆ. ಇನ್ನು ನಮ್ಮ ಜೊತೆಗೆ ನಿರ್ಮಾಣದ ಇನ್ನುಳಿದ ಹೊಣೆಯನ್ನ ಹೊತ್ತಿರುವಂತಹ ನಿರ್ಮಾಪಕರು ಸಾತ್ವಿಕ್ ಹೆಬ್ಬಾರ್ ಅವರು ಕೂಡ ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಹಾರ್ಟ್ಲಿ ವೆಲ್ಕಮ್ ಸಾತ್ವಿಕ್ ಅವರೇ. ಚಿತ್ರದ ಮತ್ತೊಂದು ಶಕ್ತಿಯಾಗಿ ನಿಂತಿರೋದು ಖಂಡಿತವಾಗಿಯೂ ಸಂಭಾಷಣೆ. ಈಗಿನ ತಲೆಮಾರಿನ ಮಕ್ಕಳಿಗೂ ಕೂಡ ಸಾಹಿತ್ಯದತ್ತ ಒಲವು ಮೂಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವ ನಮ್ಮ ಹೆಮ್ಮೆಯ ಬರಹಗಾರರು, ಅಂಕಣಕಾರರು ಇರುವ ಪತ್ರಕರ್ತರು ಆಗಿರುವಂತಹ ಜೋಗಿ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಇನ್ನು ನಮ್ಮೊಂದಿಗಿದ್ದಾರೆ ಸಿನಿಮಾದಲ್ಲಿ ನೆಗೆಟಿವ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿರುವಂತಹ ಶ್ರೀ ಹರ್ಷ ಅವರು ನಮ್ಮನ್ನ ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಹರ್ಷ ಅವ್ರಿಗೂ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ಇನ್ನು ಅವ್ರ ಜೊತೆಗೆ ನಮ್ಮ DOP ಮಾತ್ರ ಅಲ್ಲ, ಸಿನಿಮಾದಲ್ಲಿ ಒಂದು ಹಾಡಿಗೆ ಸಾಹಿತ್ಯವನ್ನು ಕೂಡ ಬರೆದಿದ್ದಾರೆ. ವೆರಿ ಟ್ಯಾಲೆಂಟೆಡ್ ವಿಶ್ವಜಿತ್ ರಾವ್ ಅವರು ವೇದಿಕೆಯಲ್ಲಿ ನಮ್ಮನ್ನು ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಇಡೀ ಚಿತ್ರತಂಡಕ್ಕೆ ಈ ವಿಶೇಷ ಸುದ್ದಿಗೋಷ್ಠಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ಮಾತನ್ನ ನಮ್ಮ ಸಂಭಾಷಣೆಕಾರರಿಂದಲೇ ಪ್ರಾರಂಭ ಮಾಡಬೇಕು ಅನ್ನೋದು ನಮ್ಮ ನಿರ್ದೇಶಕರ ಆಸೆ ಆಗಿತ್ತು ಸರ್. ಹಾಗಾಗಿ ಜೋಗಿ ಸರ್. ಎಲ್ರಿಗೂ ನಮಸ್ಕಾರ. ಬಹುಶಃ ಸುಮಾರು ಒಂದು 2 ವರ್ಷದ ಹಿಂದೆ ಒಂದಿನ ಡೈರೆಕ್ಟ್ರು ದೇವಿಪ್ರಸಾದ್ ಶೆಟ್ಟರು ಫೋನ್ ಮಾಡಿದ್ರು. ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಸಂಭಾಷಣೆ ಬರೀತೀರಾ ಅಂತೇಳಿ. ಅಷ್ಟೊತ್ತಿಗಾಗಲೇ ನಾನು ಸಂಭಾಷಣೆ ಬರೆಯೋದು ಬಿಟ್ಬಿಟ್ಟಿದ್ದೆ. ಹಾಗಾಗಿ ಅವರಿಗೆ ಒಂದು 2 ದಿನ ಟೈಮ್ ಕೊಟ್ಟು ಕೇಳಿ ನೋಡ್ತೀನಿ ಅಂತೇಳಿ ಆಮೇಲೆ ಅವ್ರ ಸಿನಿಮಾ ನೋಡಿದೆ ನಾನು. ಸೀತಾರಾಮ್ ನನಗೆ ಭಾಳ ಇಷ್ಟ ಆಯಿತು. 2 ಕಾರಣಕ್ಕೆ. ಒಂದು, ಹೊಸ ಹುಡುಗರ ಜೊತೆ ಕೆಲಸ ಮಾಡೋದಕ್ಕೆ ಒಂದು ಆಸಕ್ತಿ, ನಮ್ಮ ಕಲಿಯೋದು ಒಂದಷ್ಟು ಇರುತ್ತೆ ಅಂತೇಳಿ ನಾವು ಒಂದು ಕಾರಣ. 2ನೇದು, ಅವ್ರು ಹೇಳಿದ ಕತೆ ಭಾಳ ಚೆನ್ನಾಗಿತ್ತು. ಅದು ಮಾಮೂಲು ಜಾಡಿನ ಕತೆ ಥರ ಇರಲಿಲ್ಲ. ಅಂದರೆ ಒಬ್ಬ ಕತೆಗಾರ ಹೆಂಗೆ ಕತೆ ಬರೀತಾನೋ ಅಷ್ಟು ಟ್ವಿಸ್ಟು ಟರ್ನ್ ಇಟ್ಕೊಂಡು ಆ ರೀತಿಯ ಕತೆ ಆಗಿದ್ದರಿಂದ ನಾನು ಒಪ್ಕೊಂಡು ಒಳ್ಳೆ ಕೆಲಸ ಮಾಡಿದೆ ಅಂತ ಅನಿಸಿದ್ದಕ್ಕೆ ಕೂಡ 2 ಕಾರಣ ಇದೆ. ಒಂದು, ಅವರು ಈ ಸಿನಿಮಾದಲ್ಲಿ ಎಷ್ಟು ಇನ್ವಾಲ್ವ್ ಆಗಿದ್ದಾರೆ, ಅವರು ಮತ್ತು ಸಾತ್ವಿಕ್ ಒಂದು ಅಪಾರ್ಟ್ಮೆಂಟ್ ತಗೊಂಡು ಅಲ್ಲಿ ಕೂತ್ಕೊಂಡು ಅಡುಗೆ ಮಾಡಿಕೊಂಡು, ಆಗ ಇನ್ನೂ ಸಾತ್ವಿಕಿಗೆ ಮದುವೆ ಆಗಿರಲಿಲ್ಲ, ಅವ್ರಿಗೆ ಇನ್ನೂ ಆಗಿಲ್ಲ, ಅವ್ರು ಅಡುಗೆ ಮಾಡಿಕೊಂಡು ಇಡೀ ಟೀಮ್ ಕಟ್ಟಿಕೊಂಡು ಅಲ್ಲಿ ಕಥೆಯನ್ನು ಬರೀತಾ ಬದಲಾಯಿಸ್ತಾ ಅದನ್ನು ಒಂದು ತಪಸ್ಸಿನ ಥರ ಮಾಡಿದ್ದಾರೆ. ಒಂದು 5-6 ತಿಂಗಳು ಮಾಡಿದ್ದಾರೆ ಆ ಕೆಲಸನ. ನಾವು ಪ್ರತಿ ಸಲ ಹೋದಾಗಲೂ ಸರ್ ನನ್ನ ಚೇಂಜ್ ಇದೆ ಅಂತ ಹೇಳೋದು ಪುನಃ ಬದಲಾಯಿಸೋದು. ಅಂದರೆ ಆ ಕಥೆನ ಇಂಪ್ರೂವ್ ಮಾಡೋ ಒಂದು ಅವರ ಶ್ರದ್ಧೆ ನೋಡಿ ಭಾಳ ಖುಷಿ ಆಯಿತು. ನಾನು ಅವರ ಆ ಅಪಾರ್ಟ್ಮೆಂಟಿಗೆ ಹೋಗಿ ನಾನು ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡ್ತಾ ಅವ್ರ ಕತೆ ಕೇಳ್ಕೊಂಡು ಈ ರೀತಿ ಮಾಡ್ತಾ ಇದ್ದೆ. ಹಾಗಾಗಿ ಈ 2 ಹುಡುಗರ ಬಗ್ಗೆ ನನಗೆ ವಿಶೇಷವಾದ ಭರವಸೆ ಇದೆ. ಈ ಸಿನಿಮಾದ ಟ್ರೈಲರ್ ನೋಡೋದಾಗಲಿ ಅಥವಾ ನಾನು ಶೂಟಿಂಗ್ ಸ್ಪಾಟಿಗೆ ಹೋದಾಗಲಿ ನನಗೆ ಅವರ ಕೆಲಸ, ಅವ್ರ ಸಿನಿಮಾ ಕೊಡುವಂಥ ಒಂದು ಶ್ರಮ, ಅದಕ್ಕೆ ಹಾಕಿರುವಂಥ ಹಣ, ಆ ಹಣದ ಬಗ್ಗೆ ಅವರಿಗೆ ಒಂದು ಗೌರವ. ಯಾಕೆಂದರೆ ದುಡ್ಡಿನ ಬಗ್ಗೆ ಗೌರವ ಭಾಳ ಮುಖ್ಯ. ನಾವು ದುಡ್ಡು ಹಾಕಿದ್ದೀವಿ, ಒಳ್ಳೆ ಸಿನಿಮಾ ಮಾಡಬೇಕು ಒಂದು ಪ್ರೀತಿಯಿಂದ, ಅದನ್ನೆಲ್ಲ ಭಾಳ ಇಷ್ಟ ಆಯ್ತು ನನಗೆ. ಆಮೇಲೆ ಇನ್ನೊಂದು ಏನಂದರೆ, ಈ ಕತೆ ನಡೆಯೋದು ಒಂದು ಸಂಜೆ ಶುರುವಾಗಿ ಇಡೀ ಸಿನಿಮಾ ರಾತ್ರಿ ನಡೆಯುತ್ತೆ, ಬೆಳಿಗ್ಗೆ ಹೊತ್ತೇ ಮುಗಿದೋಗುತ್ತೆ. ಹೀಗಾಗಿ ಇದು ಒಂದು 1 ನೈಟ್ ಸಿನಿಮಾ. ಇದು 80-85% ರಾತ್ರಿಯಲ್ಲಿ ನಡೆಯುತ್ತೆ. ಆಮೇಲೆ ಆ ರಾತ್ರಿಯ ಅವಧಿಯಲ್ಲಿ ಸುಮಾರು 1.5 ಗಂಟೆ ಅವಧಿಯಲ್ಲಿ ಅವರು ಎಷ್ಟು ಸೀನ್ಗಳು ತಂದಿದ್ದಾರೆ ಅಂದರೆ, ಒಂದು ಲೊಕೇಶನಲ್ಲಿ ಒಂದು ಸೀನ್ ನಡೆದ್ರೆ ಇನ್ನೊಂದು ಲೊಕೇಶನ್ ಇನ್ನೊಂದು ಸೀನ್ ನಡೆಯುತ್ತೆ. ಯಾಕಂದರೆ ಅಲ್ಲೊಂದು ಟ್ರಾವೆಲ್ ಕೂಡ ಇದೆ. ನನಗೆ ಆಶ್ಚರ್ಯ ಆಗ್ತಿತ್ತು, ಇದನ್ನು ಹೆಂಗೆ ಶೂಟ್ ಮಾಡ್ತೀರಿ ನೀವು ಅಂತೇಳಿ. ಹಲವಾರು ಮಂದಿ ಕೇಳಿದ್ರು ನನಗೆ, ಕೊಂಡಾಣ ಅಂದರೆ ಎಲ್ಲಿದೆ ಅಂತ. ಕೊಂಡಾಣ ಇರೋದು ದೇವಿಪ್ರಸಾದ್ ಶೆಟ್ಟರ ಮನಸ್ಸಲ್ಲಿ, ಅವ್ರು ಕ್ರಿಯೇಟ್ ಮಾಡಿದಂಥ ಒಂದು ಊರದು.
ಆ ಒಂದು ಊರನ್ನು ಕ್ರಿಯೇಟ್ ಮಾಡಿ ಅಲ್ಲಿ ನಡೆಯುವ ಒಂದು ದುರಂತವನ್ನು ಇಟ್ಟುಕೊಂಡು ಡಾಕ್ಟರ್ ಇವರ ಅನಂತಮೂರ್ತಿ ಅವರು ಮಾತು ಹೇಳ್ತಿರ್ತಾರೆ, ಮನುಷ್ಯನ ಮನಸ್ಸಿಗೆ ಇರುವಂಥ ದ್ರೋಹದ ಸಾಧ್ಯತೆ ಇದೆಯಲ್ಲ ಅದು ಬಹಳ ಅಗಾಧವಾದ್ದು ಅಂತೇಳಿ. ಇಲ್ಲಿ ಕೂಡ ಪ್ರತಿಯೊಂದು ಪಾತ್ರ ಇದೆಯಲ್ಲ ಅದು ಒಂದು ರೀತಿಯ ದ್ರೋಹ ಮತ್ತು ದ್ರೋಹವನ್ನು ಕಂಡುಹಿಡಿಯುವ ಒಂದು ಪ್ರಯತ್ನದಲ್ಲಿ ಇರ್ತಾ ಹೋಗುತ್ತೆ ಅಂತ. ಅದನ್ನು ಅವರೊಬ್ಬರು ನಿಜವಾದ ಇನ್ವೆಸ್ಟಿಗೇಟಿವ್ ಆಫೀಸರ್ ಥರ ಪೊಲೀಸರ ಜೊತೆ ಮಾತಾಡಿದ್ದಾರೆ ಗೊತ್ತಿಲ್ಲ ನನಗೆ, ಅಷ್ಟು ನೀಟಾಗಿ ಅದನ್ನು ಹೆಣೆದಿದ್ದಾರೆ ಅಂತ. ಅಂದರೆ ಎಲ್ಲೂ ಕೂಡ ವಾಸ್ತವಕ್ಕೆ ಅಥವಾ ಪೊಲೀಸರ ಒಂದು ತರ್ಕ ಅಂತ ಇರುತ್ತೆ, ಅದಕ್ಕೆ ಅಡ್ಡಿ ಬರದಂತೆ. ಹಾಗೂ ಪ್ರೇಕ್ಷಕರ ಮನಸ್ಸಲ್ಲಿ ಒಂದು ಇರುತ್ತೆ, ಅಂದರೆ ಪೊಲೀಸ್ ಕಥೆನ ಪೊಲೀಸರ ಥರ ಹೇಳಕ್ಕೆ ಹೋದರೆ ಅದೊಂದು FIR ವರದಿ ಆಗಿಬಿಡುತ್ತೆ. ಬಟ್ ಅದೊಂದು ರಂಜನೆಯ ಅಂಶ ಕೊಡಬೇಕು. ಅದು ಎರಡನ್ನೂ ತಂದು ಭಾಳ ಸೊಗಸಾಗಿ ಹೇಳ್ತಾ ಹೋದರು. ನೀವು ಜ್ಞಾಪಕ ಇರ್ಬೋದು, ಇದೇ ದಿನ 17/1/23ಕ್ಕೆ ಪೊಲೀಸ್ ಕ್ವಾರ್ಟರ್ಸಲ್ಲಿ ಶೂಟಿಂಗ್ ನಡೀತಾ ಇತ್ತು. ನಾನು ಬಂದಿದ್ದೆ ಅಲ್ಲಿಗೆ. ಇವತ್ತು ಬೆಳಿಗ್ಗೆ ಅದರ ಸೆಲ್ಫಿಯನ್ನು ಒಂದು ತೆಗೆದು ಕಳಿಸಿದೆ. ಕರೆಕ್ಟಾಗಿ 1 ವರ್ಷ ಹಿಂದೆ ಶೂಟಿಂಗ್ ನಡೀತಾ ಇತ್ತು. ಇದೆಲ್ಲ ಅಂದರೆ ಎರಡನೇದು ಇದರಿಂದ ಬಹಳ ಕಲಿಯುವುದಿತ್ತು ಅಂತ. ನಮಗೆಲ್ಲ ಏನಿರ್ತಿದ್ರೆ ನಾವು ಸಂಭಾಷಣೆ ಬರೆಯುವಾಗ ಸಂಭಾಷಣೆಯಲ್ಲೇ ಎಲ್ಲವನ್ನು ಹೇಳ್ತೀವಿ ಅಂತ. ಒಂದು ಸಿಚುವೇಶನ್ ಇದ್ದರೆ ಆ ಸಿಚುವೇಶನಿಗೆ ಒಂದು ಪುಟ ಸಂಭಾಷಣೆ ಬರೀತಾ ಇದ್ವಿ. ಅದನ್ನು ಸರ್ ಇದ್ರು ಅವ್ರು ಹೇಳ್ತಾ ಇದ್ರು. ಬಟ್ ಇವ್ರು ಹೇಳಿದ್ರು ಒಂದು ಪುಟ ಬೇಡ ಸರ್, ಒಂದು ಡೈಲಾಗ್ ಹೇಳಿ ಅಂತ ಪವರ್ಫುಲ್ ಆಗಿ. ಅಂದರೆ ಹೇಗೆ ಬದಲಾಗಿದೆ ಸಿನಿಮಾ ಅದು. ಒಂದು ಪುಟ ಸಂಭಾಷಣೆ ಹೇಳಿದ್ರೆ ಯಾರು ಕೇಳಲ್ಲ. ಈಗ ನಾನು ಅದನ್ನು ತೋರಿಸ್ತೀನಿ, ನಾನು ಸಿನಿಮಾದಲ್ಲಿ ಸಿನಿಮ್ಯಾಟಿಕ್ಕಾಗಿ ತೋರಿಸ್ತಾ ಹೋಗ್ತೀನಿ. ಬಟ್ ಒಂದು ಡೈಲಾಗಲ್ಲಿ ಪಂಚಿಂಗ್ ಡೈಲಾಗಲ್ಲಿ ಏನು ಬೇಕೋ ಅದನ್ನು ಹೇಳಿ ಅಂತೇಳಿ. ಹಾಗಾಗಿ ನನ್ನನ್ನು ಡೈಲಾಗ್ ರೈಟರಾಗಿ ಕೂಡ ಭಾಳ ತಿದ್ದಿದ್ದಾರೆ ಇವರು. ಹೀಗಾಗಿ ಈ ಸಿನಿಮಾದ ಮೂಲಕ. ಸೊ ಹೀಗಾಗಿ ಇದು ನನಗೊಂದು ಕಲಿಕೆ ಆಗಿತ್ತು, ಪಾಠವಾಗಿತ್ತು, ಒಂದು ರೀತಿಯ ರಂಜನೆ ಆಗಿತ್ತು, ಒಂದು ಸವಾಲಾಗಿತ್ತು. ಬಹುಶಃ ಎಲ್ಲರಿಗೂ ಇದೇ ಥರ ಆಗಿದೆ ಅಂತ ಅನ್ಸುತ್ತೆ ಈ ಸಿನಿಮಾ ಮಾಡುವ ಕ್ರಮದಲ್ಲಿ. ಆಮೇಲೆ ಇವರೇನು ಕೋಟ್ಯಾಂತರ ರೂಪಾಯಿಯನ್ನು ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದಲ್ಲ, ಇಬ್ಬರು ಹುಡುಗರು ತಮ್ಮ ಸೇವಿಂಗಿಂದ ಒಂದು ಸಿನಿಮಾ ಮಾಡಲಿಕ್ಕೆ ಬಂದು ಅದೇ ಕೇವಲ ಸಿನಿಮಾ ಪ್ರೀತಿಯಿಂದ ನಮಗೆ ಎಷ್ಟೆಲ್ಲ ರಿಸೋರ್ಸ್ ಇದೆ ಅದನ್ನು ಸಮರ್ಥವಾಗಿ ಬಳಸ್ಕೊಂಡು ಅವರು ಹುಡುಕ್ತಿದ್ದಂಥ ಲೊಕೇಶನ್ ಆಗಿರ್ಬೋದು, ಆರಿಸ್ಕೊಂಡ ಪಾತ್ರಧಾರಿಗಳಾಗಿರ್ಬೋದು, ಅವರಲ್ಲೇ ಕರೆಸ್ಕೊಳ್ತಿದ್ದ ರೀತಿ ಆಗಿರ್ಬೋದು, ನಡೆಸ್ಕೊಳ್ತಿದ್ದ ರೀತಿ ಆಗಿರ್ಬೋದು, ಭಾಳ ಇಷ್ಟ ಆಯಿತು ನನಗೆ. ಅಲ್ಲೇ ಅಡುಗೆ ಮಾಡಿಕೊಂಡು ಭಾಳ ಅದ್ಭುತವಾದ ಒಂದು ಸೆಟಲ್ ಮಾಡಿದ್ದಾರೆ. ಅವರಿಬ್ಬರಿಗೆ ಈ ಸಂದರ್ಭದಲ್ಲಿ ಶುಭ ಹಾರೈಸುವುದರ ಜೊತೆ ಈ ಸಿನಿಮಾ ಅವರಿಗೆ ಮತ್ತೊಂದು ದೊಡ್ಡ ಸಿನಿಮಾ ಮಾಡಲಿಕ್ಕೆ ದಾರಿ ಮಾಡಿಕೊಡಲಿ ಅಂತ ನಾನು ಆಸೆ ಪಡ್ತೀನಿ. ಯಾಕಂದರೆ ವಿ ನೀಡ್ ಡೈರೆಕ್ಟರ್ಸ್ ಲೈಕ್ ದೇವಿಪ್ರಸಾದ್ ಶೆಟ್ಟಿ ಆ್ಯಂಡ್ ಪ್ರೊಡ್ಯೂಸರ್ಸ್ ಲೈಕ್ ಹೆಬ್ಬಾರ್, ಸಾತ್ವಿಕ್ ಹೆಬ್ಬಾರ್. ಅದು ಬೇಕು ನಮಗೆ. ಒಳ್ಳೆಯದಾಗಲಿ ಎಲ್ಲರೂ. ನಿಮ್ಮ ಸಂಭಾಷಣೆಗಾಗಿ ನಾವು ಕಾಯ್ತಾ ಇದ್ದೀವಿ ಜೋಗಿ ಸರ್. ಈಗ ನಿರ್ಮಾಪಕರು ಸಾತ್ವಿಕ್ ಹೆಬ್ಬಾರ್ ಅವರು ಮಾತನಾಡಿ ಕೇಸ್ ಆಫ್ ಕೊಂಡಾಣ ಅನ್ನೋದ್ರ ಬಗ್ಗೆ. ನಮಗೆ ಆ್ಯಕ್ಚುಲಿ ಫಸ್ಟ್ ನಾವು ಮಾಡಿದ್ದೇನು ಸೀತಾರಾಮ್ ಬಿನಾಯ್ ಅನ್ನೋ ಸಿನಿಮಾ ಏನಿತ್ತು ಅದು ಕೂಡ ನಮಗೆ ಆಗಿದ್ದು ಅನಿವಾರ್ಯದಿಂದ. ಸೊ ನಾನು ದೇವಿ ಪ್ರಸಾದ್ ತುಂಬ ವರ್ಷಗಳಿಂದ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ವಿ. ಸೊ ನಮಗೆ ಇಂಡಿಪೆಂಡೆಂಟಾಗಿ ಸಿನಿಮಾ ಮಾಡಬೇಕು ಅನ್ನೋ ಒಂದು ತುಡಿತದಲ್ಲಿ ಹೊರಟಾಗ ಆಗಿದ್ದು ಸೀತಾರಾಮ್ ಬಿನಾಯ್. ಸೊ ಆ ಸೀತಾರಾಮ್ ಬಿನಾಯ್ ಒಂದು ಕೋವಿಡ್ 50% ಆಕ್ಯುಪೆನ್ಸಿಲಿ ರಿಲೀಸ್ ಆದಂಥ ಗಳಿಗೆ ಅದು. ಬಟ್ ನಮಗೆ ತುಂಬ 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 ಸಪೋರ್ಟ್ ಮತ್ತು ಏನು ಹೇಳ್ತಾರೆ ಆ ಜನ ಮೆಚ್ಚುಗೆ ಏನು ಹೇಳ್ತಾರೆ ಅದು ನಿಜವಾಗ್ಲೂ ತುಂಬಾ ರಿಸೀವ್ ಆಯಿತು. ಸೊ ಅದರಿಂದ ನೆಕ್ಸ್ಟ್ ಒಂದು ಹೆಜ್ಜೆ ಏನಾದರೂ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಬೇಕು ಅಂತ ಆದಾಗ ಆಗಿದ್ದು ಕೇಸ್ ಆಫ್ ಕೊಂಡಾಣ. ಸೊ ತುಂಬ ಇಷ್ಟಪಟ್ಟು ಮಾಡಿರೋ ಸಿನಿಮಾ, ನಿಮ್ಗಳಿಗೂ ಇಷ್ಟ ಆಗುತ್ತೆ. ಸೊ ಟ್ರೈಲರು ನೀವೆಲ್ಲರೂ ಇಷ್ಟಪಟ್ಟಿದ್ದೀರಾ. ಸೊ ಸಿನಿಮಾನು ತುಂಬಾ ಇಷ್ಟ ಆಗುತ್ತೆ ನಿಮ್ಮೆಲ್ಲರಿಗೂ. ಥ್ಯಾಂಕ್ ಯು. ಶ್ರೀಧರ್ ಕೃಪಾ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಥಿಯೇಟ್ರ್ ಇನ್ನೂ ಲೆಕ್ಕಾಚಾರ ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ನಿರ್ಮಾಪಕರೇ. ಇನ್ನು ಶ್ರೀಹರ್ಷ್ ಅವರು ನಮ್ಮ ಜೊತೆ ಇದ್ದಾರೆ. ನೆಗೆಟಿವ್ ರೋಲಲ್ಲಿ ಕಾಣಿಸ್ಕೊಂಡಿದ್ದೀರಾ, ನಿಮ್ಮ ಪಾತ್ರದ ಬಗ್ಗೆ ಮಾಧ್ಯಮದವರಿಗೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನನಗೆ ಮುಖ್ಯ ಭೂಮಿಕೆಯಲ್ಲಿ ಪಾತ್ರ ಕೊಟ್ಟಿದ್ದು ಸೀತಾರಾಮ್ ಬಿನಾಯ್ ಮೇಲೆ ದೇವಿಪ್ರಸಾದ್ ಶೆಟ್ಟಿ ಅವರ ನಿರ್ದೇಶನದಲ್ಲಿ. ಅದಾದ ನಂತರ ಅದಕ್ಕಿಂತ ಒಂದು ಮಟ್ಟ ಮೇಲೆ ಅಂತಲೇ ಹೇಳ್ಬೋದು ಇದರಲ್ಲಿ ತೇಜ ಅಂತ ರೋಲ್ ಅವರ ಹೆಸರು. ಸೊ ಟ್ರೈಲರಲ್ಲೂ ಕಾಣಿಸ್ಕೊಳ್ತೀನಿ ಅಥವಾ ಇದರಲ್ಲಿ ಪೋಸ್ಟಲ್ಲೂ ಇದೆ. ಅದೆಲ್ಲ ಎರಡೂ ಕೂಡ ನನಗೆ ಹೊಸದು. ಅಂದರೆ ಟ್ರೈಲರಲ್ಲಿ ಬರೋದಾಗಲಿ ಪೋಸ್ಟಲ್ ಕಾಣಿಸ್ಕೊಳ್ಳೋದಾಗಲಿ ಇಷ್ಟು ಮಟ್ಟಿಗಿನ ಒಂದು ರೆಕಗ್ನೇಷನ್ ಇದ್ರ ಮೂಲಕ ಬರ್ತಾ ಇರೋದು ನನಗೆ ಈ ಸಿನಿಮಾದ ಮೂಲಕ ಅಂತಲೇ ಹೇಳ್ಬೋದು. ಅದಕ್ಕೆ ಥ್ಯಾಂಕ್ಸ್ ದೇವಿಪ್ರಸಾದ್ ಶೆಟ್ಟಿ ಅವರಿಗೂ ಮತ್ತು ಸಾತ್ವಿಕ್ ಹೆಬ್ಬಾರ್ ಅವ್ರಿಗೂ. ಸೀತಾರಾಮ್ ಬಿನಾಯ್ ನಂತರ ಇನ್ನೊಂದು ಸಿನಿಮಾ ಶುರು ಆಗ್ತಾ ಇದೆ ಅಂತಂದಾಗ ನಾವೆಲ್ಲ ಇಡೀ ಟೀಮಲ್ಲಿ
ಒಂದು ಸುಮ್ಮನೆ ವಾಟ್ಸಪ್ ಗ್ರೂಪಲ್ಲಿ ಹಿಂಗೆ ಚರ್ಚೆ ಆದಾಗ ಮಾಮೂಲಾಗಿ ಎಲ್ಲ ಗೆಳೆಯರೇ ಆಗಿರೋದ್ರಿಂದ ನನ್ನ ಕ್ಯಾರೆಕ್ಟರ್ ಇಲ್ವಾ ಅಂತ ಸುಮ್ಮನೆ ಮಾತಾಡ್ಕೊಳ್ತಾ ಇದ್ದಾಗ ಇದೆ ಅಂತ ಒಂದು ಸಿಚುವೇಶನ್ ಬಂದಿತ್ತು. ಒಂದು ಸಣ್ಣ ಪಾತ್ರದಿಂದ ಶುರುವಾಗಿ ಅಂದರೆ ಜೋಗಿ ಸರ್ ಹೇಳ್ತಿದ್ರಲ್ಲ ವರ್ಷನ್ಸ್ಗಳು ಕಥೆ ವರ್ಷನ್ಸ್ಗಳು ಚೇಂಜ್ ಆಗ್ತಾ ಇತ್ತು ಅಂತ. ನನಗೆ ತಿಳಿದಂಥ ವರ್ಷನಲ್ಲಿ ನಾನೊಂದು ಸಣ್ಣ ಒಂದು 2-3 ಸೀನ್ ಬಂದು ಹೋಗುವಂಥ ಒಂದು ಸಣ್ಣ ಪಾತ್ರದಲ್ಲಿದ್ದೆ. ಆಮೇಲೆ ಅದೇನು ಇದಾಯಿತು ಗೊತ್ತಿಲ್ಲ, ಚರ್ಚೆ ಆಗ್ತಾ ಹೋಯ್ತು, ಕತೆ ಬೆಳವಣಿಗೆ ಹೇಗಾಗ್ತಾ ಹೋಯ್ತು ಗೊತ್ತಿಲ್ಲ. ಒಂದು 60-70ನೇ ವರ್ಷದ ಕತೆ ಚೇಂಜ್ ಆಗೋ ಹೊತ್ತಿಗಾಗಲೇ ನನಗೆ ಬೇರೆ ಕ್ಯಾರೆಕ್ಟ್ರೇ ಬೇರೆ ಆಗೋಗಿತ್ತು. ದೇಶ ಅನ್ನೋ ಇಷ್ಟು ದೊಡ್ಡ ಕ್ಯಾರೆಕ್ಟರ್ ಅಲರ್ಟ್ ಆಗಿತ್ತು. ನಿಜವಾಗ್ಲೂ ಅದರ ಪ್ರಿಪ್ರೇಷನ್ ಆಗಿರಲಿ ಇದಾಗಲಿ ತುಂಬ ಚಾಲೆಂಜಿಂಗ್ ಆಗಿತ್ತು. ಮತ್ತು ಅವರ ನಿರ್ದೇಶನವೂ ಕೂಡ ಅಷ್ಟೇ, ನಟನಿಗೆ ಹೇಗೆ ಫೀಡ್ ಮಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತು. ಅದು ತುಂಬ ಮುಖ್ಯವಾದ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಒಬ್ಬ ನಟನಾಗಿ ನನಗೆ ನಾನು ಹೇಗೆ ಮಾಡಬೇಕು, ಯಾವ ಸಂದರ್ಭದಲ್ಲಿದ್ದೀನಿ, ಅದರಲ್ಲಿ ಹೇಗೆ ರಿಯಾಕ್ಟ್ ಮಾಡಬೇಕು, ಆ ಪ್ರತಿಯೊಂದನ್ನು ಕೂಡ ಸಣ್ಣ ಸೂಕ್ಷ್ಮದ ಎಳೆಗಳನ್ನು ಕೂಡ ಇಂಚಿಂಚಾಗೂ ಕೂಡ ವಿವರಣೆ ನೀಡಿ ನಂತರ ನಮಗೆ ಶಾರ್ಟ್ಗೆ ಹೋಗ್ಲಿಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದಿದ್ದು ದೇವಿ ಪ್ರಸಾದ್ ಶೆಟ್ಟಿ ಅವರು. ಯಾಕಂದ್ರೆ ಟೆಕ್ನಿಕಲಿ ಲೈಟ್ಸ್ ಚೇಂಜ್ ಆಗೋದಕ್ಕಾಗ್ಲಿ ಅಥವಾ ಫ್ರೇಮ್ಸ್ ಚೇಂಜ್ ಆಗೋದಕ್ಕಾಗ್ಲಿ ಸ್ಪಾಟ್ ರೆಡಿ ಆಗೋದಕ್ಕಾಗ್ಲಿ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅವ್ರು ಅದನ್ನ ರೆಡಿ ಮಾಡ್ಕೊಳ್ತಿದ್ರೆ ಅವರು ಒಂದು ಕ್ಷಣನೂ ಟೈಮ್ ವೇಸ್ಟ್ ಮಾಡದೇನೆ ಆರ್ಟಿಸ್ಟ್ಗಳ ಜೊತೆಗೆ ನಿಮ್ಮ ಪಾತ್ರ ಈ ರೀತಿ ಇವತ್ತಿನ ಶಾರ್ಟ್ಸ್ಗಳು ಇಷ್ಟು ತಗೊಳ್ತೀವಿ, ಈ ಸಂದರ್ಭದಲ್ಲಿ ಹಿಂದೆ ನಿಮ್ಗೆ ಈ ಸೀನಲ್ಲಿ ಈ ತರ ಆಗಿರುತ್ತೆ, ಮುಂದೆ ನೆಕ್ಸ್ಟ್ ನೀವು ಈ ರೀತಿ ಫ್ಲೋ ಅಲ್ಲಿ ಇರಬೇಕು ಅನ್ನೋದನ್ನ ಪ್ರತಿಯೊಂದನ್ನು ಅತಿ ಸೂಕ್ಷ್ಮವಾಗಿ ಕೆಲಸ ಮಾಡಿ ನಮ್ಮ ಜೊತೆಗೆ ನಮ್ಮನ್ನು ಕೂಡ ತಿದ್ದಿ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ರೆ ಅದಕ್ಕೆ ನಾನು ಇಡೀ ಕಲಾವಿದರ ಬಳಗದ ಪರವಾಗಿ ಅವ್ರಿಗೊಂದು ಥ್ಯಾಂಕ್ಸ್ ಅನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ನೋಡಿ, ಟ್ರೈಲರ್ ನೋಡಿ ನಿಮ್ಗೆ ಇಷ್ಟ ಆಗಿದೆ, ಬಹುಶಃ ಸಿನಿಮಾನು ಕೂಡ ಅಷ್ಟೇ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಸೀತಾರಾಮ್ ಬಿನಾಯ್ ಬಂದಿದ್ದು ಆಗಸ್ಟ್ 15ಕ್ಕೆ. ಸೊ ಇದು ಕೂಡ ಇನ್ನೊಂದು ದೇಶದ ಮುಖ್ಯವಾದ ದಿನ, ಗಣರಾಜ್ಯದ ದಿನ ಬರ್ತಾ ಇದೆ 26ಕ್ಕೆ. ಸೊ ಅದೊಂದು ಕೋಇನ್ಸಿಡೆನ್ಸ್ ಅಂತಾನೆ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ. ಥ್ಯಾಂಕ್ ಯು ಸೋ ಮಚ್ ಹರ್ಷ. ಎಲ್ರಿಗೂ ನಮಸ್ಕಾರ. ಸೀತಾರಾಮ್ ಬಿನಾಯ್ ಬಂದಾಗ ಅದರದ್ದು ಕ್ರಾಫ್ಟ್ ತುಂಬ ಇಷ್ಟ ಆಗಿತ್ತು. ಅದ್ರ ಬಗ್ಗೆ ಬರೆದಿದ್ದೆ ಕೂಡ ನನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ. ಹಾಗೆ ಅವರ ಸೆಕೆಂಡ್ ಸಿನಿಮಾಗೆ ನನಗೆ DOP ಆಗಿ ಒಂದು ಅವಕಾಶ ಬಂದಾಗ ಖುಷಿಯಾಗಿದ್ದೆ. ಅವ್ರು ಹೇಳಿದ್ದು ಒಂದೇ ಮಾತು, ಅಂದರೆ ಈಗ ಅದಕ್ಕಿಂತ ಒಂದು ಬೇರೆ ಲೆವೆಲ್ ಒಂದು ಸ್ಕೇಲ್ ಅಪ್ ಮಾಡ್ತಾ ಇದ್ದೀವಿ. ಸೊ ಕ್ವಾಲಿಟಿನೂ ಕೂಡ ಹಾಗೆ ಎಕ್ಸ್ಪೆಕ್ಟ್ ಮಾಡ್ತೀವಿ, ನೀವು ಅದನ್ನು ಮಾಡಿಕೊಡ್ಬೇಕು ಅಂತ ಮಾತುಕತೆ ಆಗಿತ್ತು. ಸೊ ಅದಕ್ಕೆ ತಕ್ಕನಂಗೆ ಯಾವ ಇಕ್ವಿಪ್ಮೆಂಟ್ ಬೇಕು ಅಂತಂದ್ರೂ, ಈಗ ಎಕ್ಸಾಂಪಲ್ ಒಂದು ಸ್ಟಡಿ ಕ್ಯಾಂಪ್ ಬೇಕು, ಒಂದು 3 ಶಾರ್ಟಿಗೆ ಅಂತಂದ್ರೂ ಅವರು ತರಿಸ್ಕೊಡೋರು. ಯಾಕೆಂತಂದರೆ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ ಇವರು ಒಬ್ಬರೇ ಆಗಿರೋದ್ರಿಂದ ನನಗೆ ಕನ್ವಿನ್ಸ್ ಮಾಡೋಕ್ಕೆ ಜಾಸ್ತಿ ಸಮಯ ತಗೋತಿರಲಿಲ್ಲ. ಅಂದರೆ ಅವ್ರಿಗೆ ಗೊತ್ತಾಗ್ತಾ ಇತ್ತು, ಓಕೆ ಈ ಶಾರ್ಟ್ ಹಿಂಗೆ ಬರಬೇಕು ಅಂಥೇಳಿ ಗೊತ್ತಾಗ್ತಾ ಇದ್ದಿದ್ದರಿಂದ ಅವ್ರು ತರಿಸ್ಕೊಡೋರು. ಸೊ 40 ಡೇಸ್ ಶೂಟ್ ಮಾಡೋದು ಅಂತ ಪ್ಲ್ಯಾನ್ ಆಗಿದ್ದು. ಎಕ್ಸಾಕ್ಟ್ 40 ಡೇಸ್ ಶೂಟ್ ಮಾಡಿದ್ವಿ. ಅದರಲ್ಲೂ ಒಂದು 30 ಡೇಸ್ ನೈಟೇ ಕಂಪ್ಲೀಟ್ ನೈಟ್ ಶೂಟ್ ಮಾಡಿದ್ವಿ, ಸಂಜೆ 6ರಿಂದ ಬೆಳಿಗ್ಗೆ 6 ತನಕ. ಸೊ ಅದು ಒಂದಷ್ಟು ಚಾಲೆಂಜಸ್ ಇತ್ತು. ಆಮೇಲೆ ಇದರದ್ದು ಕಲರ್ ಗ್ರೇಡಿಂಗ್ ಬಂದು ರಿಜು ಪ್ರಭಾಕರ್ ಅಂತ ಕೊಚ್ಚಿನಲ್ಲಿ ಮಲಯಾಳಂ ಫಿಲ್ಮ್ಗಳಿಗೆ ವರ್ಕ್ ಮಾಡ್ತಾರೆ. ನಾಯಟ್ಟು, ಈರಟ್ಟ ಮತ್ತು ಹೃದಯಂ, ಮೊನ್ನೆ ಕಾದಲ್ ಮತ್ತು ನೀರು ಅಂತ ಅಂತಾರೆ. ಸೊ ಸಾಕಷ್ಟು ಹಿಟ್ ಸಿನಿಮಾಗಳಿಗೆ ಗ್ರೇಡ್ ಮಾಡಿರುವಂಥ ಕಲರ್ ಗ್ರೇಡ್ ನಮಗೂ ಕೂಡ ಗ್ರೇಡ್ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಸಾಹಿತ್ಯದ ಬಗ್ಗೆ ಅಂದರೆ ತುಂಬ ಇಂಪಾರ್ಟೆಂಟ್ ಸಿಚುವೇಶನ್ ತುಂಬ ಇಂಪಾರ್ಟೆಂಟ್ ಸಿಚುವೇಶನಲ್ಲಿ ಪ್ಲೇಸ್ ಆಗಿರುವಂಥ ಒಂದು ಸಾಂಗ್ನ ಸರ್ ನನಗೆ ಬರೆಯೋಕ್ಕೆ ಹೇಳಿದ್ರು. ಮುಂಚೆ ಒಂದು ಮೊಟ್ಟೆ ಕತೆ, ಚಮಕ್ ಮತ್ತು ಒಂದಷ್ಟು ಸಿನಿಮಾಗಳಲ್ಲಿ ಸಿನಿಮಾ ಕಥೆಯಲ್ಲಿ ಹಣವಿಲ್ಲ, ಈ ಸಿನಿಮಾಗಳಿಗೆಲ್ಲ ಸಾಹಿತ್ಯ ಬರೆದಿದ್ದೆ ನಾನು. ಸೊ ಇದು ಕೊಟ್ಟಾಗಿ ತುಂಬ ಟ್ರಿಕ್ಕಿ ಆಗಿತ್ತು. ಇಲ್ಲಿ ಒಂದು ಮೂರು ಸ್ಟೋರಿಗಳು ಒಟ್ಟಿಗೆ ಹೋಗ್ತಾ ಇರುತ್ತೆ, 3 ಮನಸ್ಥಿತಿಗಳನ್ನು ಒಟ್ಟಿಗೆ ಹಾಕ್ಬಿಟ್ಟು ಲಿರಿಕ್ಸ್ ಬರೀಬೇಕಾಗಿತ್ತು. ಅದಕ್ಕೆ ನನಗೆ ಅವು ಫಸ್ಟು ಗಗನ್ ಬಡೇರಿಯಾ ಮ್ಯೂಸಿಕ್ ಡೈರೆಕ್ಟರ್ ಅವರು ತುಂಬ ಚೆನ್ನಾಗಿ ಟ್ಯೂನ್ ಮಾಡಿಕೊಟ್ರು. ಅದಕ್ಕೆ ತಕ್ಕಂಗೆ ಒಂದು ವರ್ಷನ್ ಬರೋದೆ ನಂಗೆ ಗೊತ್ತಿಲ್ಲ, ಅಂದರೆ ಒಂದು 2-3 ವರ್ಷ ಆಗ್ಬೋದೇ ಅಂತ ಅಂದ್ಕೊಂಡಿದ್ದೆ. ಬಟ್ ಸರ್ ಫಸ್ಟ್ ವರ್ಷನ್ಗೆ ಓಕೆ ಮಾಡಿದ್ರು. ತುಂಬ ಇಂಪಾರ್ಟೆಂಟ್ ಆಗಿರೋ ಪ್ಲೇಸಲ್ಲಿ ಈ ಸಾಂಗ್ ಬರುತ್ತೆ. ಸಿನಿಮಾ ನೋಡಿ, Jan 26 ರಿಲೀಸ್ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್ ವಿಶ್ವಜಿತ್ ಅವರೇ. ಇನ್ನು ಕೇಸ್ ಆಫ್ ಕಲ್ಯಾಣದ ರೂವಾರಿಗಳು ಮಾತನಾಡಬೇಕೀಗ ನಮ್ಮ ನಿರ್ದೇಶಕರು ದೇವಿ ಪ್ರಸಾದ್ ಶೆಟ್ಟಿ. ಎಲ್ಲರಿಗೂ ನಮಸ್ಕಾರ. ಆಲ್ರೆಡಿ ಸಿನಿಮಾದ ಬಗ್ಗೆ ಜೋಗಿ ಸರ್ ಆಲ್ರೆಡಿ ಹೇಳ್ಬಿಟ್ಟು ಎಲ್ಲ. ಸೊ ಅವತ್ತಿಗೆ ವರ್ಕ್ ಮಾಡೋದು ನಮಗೊಂದು ದೊಡ್ಡ ಆಪರ್ಚುನಿಟಿ ಆ್ಯಕ್ಚುಲಿ.
ಸೊ ಅವ್ರದ್ದು ಎಕ್ಸ್ಪೀರಿಯನ್ಸ್ ಆಗಲಿ ಸಜೆಷನ್ಸ್ ಆಗಲಿ ಅವರಿಂದ ನಾವು ಕಲ್ತ್ಕೊಂಡಿದ್ದೆ. ಆ್ಯಕ್ಚುಲಿ ನಾವು ಅವ್ರಿಗೆ ಕಳಿಸುವಷ್ಟು ದೊಡ್ಡವ್ರು ಆಗಿಲ್ಲ. ಸೊ ಈಚ್ ಟೈಮ್ ನಮ್ಮನ್ನು ಗೈಡ್ ಮಾಡ್ತಾ ಇರ್ತಾರೆ. ಈಚ್ ವರ್ಷನ್ ಆಗುವಾಗ ಇದು ಹಿಂಗೆ ಹೋಗ್ಬೇಕು ಹಂಗೆ ಹೋಗ್ಬೇಕು ಸ್ಟೋರಿ ಆಗಲಿ ಸಬ್ಜೆಕ್ಟ್ ಬಗ್ಗೆ. ಸೊ ಅವ್ರೊಟ್ಟಿಗೆ ವರ್ಕ್ ಮಾಡಿದ್ದು ತುಂಬ ಅಂದರೆ ನಮಗೊಂದು ಅದು ಪ್ರೈಡ್ ಇದೆ. ಸೊ ಥ್ಯಾಂಕ್ ಯು ಅವರು ಒಪ್ಕೊಂಡಿದ್ದಕ್ಕೆ. ನನಗೆ ಫಸ್ಟ್ ಅಪ್ರೋಚ್ ಆಗುವಾಗಲೇ ಒಂಚೂರು ಭಯ ಇತ್ತು, ಹಿಂಗೆ ಒಪ್ಕೊಳ್ತಾರೆ ಯಾಕಂದ್ರೆ ತುಂಬ ಸೀನಿಯರ್, ನಾವು ನೋಡಿರಲಿಲ್ಲ ನಾನು ಅವ್ರನ್ನ ಫಸ್ಟ್ ಆಫ್ ಆಲ್. ಸೊ ಅವಾಗ ಅಂದರೆ ತುಂಬ ಡೌನ್ ಟು ಅರ್ತ್ ಇದ್ರು. ಏನೇ ಕರೆಕ್ಷನ್ ಹೇಳಿದ್ರು ಓಕೆ ಮಾಡುವ ಹಂಗೆ ಮಾಡುವ ಹಿಂಗೆ ಮಾಡುವ ಅಂತ. ಸೊ ನಮ್ಗೆ ಅನಿಸಿಲ್ಲ ಯಾವತ್ತು ಅಂದರೆ ಅಷ್ಟು ಸೀನಿಯರ್ ಒಟ್ಟಿಗೆ ವರ್ಕ್ ಮಾಡ್ತಾ ಇದ್ದೀವಿ ಅಂತ. ಸೊ ಜೋಗಿ ಸರ್ ಮತ್ತು ಸರ್ ಈಗ ಸೆಕೆಂಡ್ ಆಪರ್ಚುನಿಟಿ ನಮ್ಗೆ ಕೊಟ್ಟರು ಆಫ್ಟರ್ ಸೀತಾರಾಮ್. ಸೊ ಯಾವಾಗಲೂ ಥ್ಯಾಂಕ್ ಯು ಇದ್ದೀವಿ. ಅಂದರೆ ಯಾಕಂದರೆ ಫಸ್ಟ್ ನಮಗೆ ಸೀತಾರಾಮಲ್ಲಿ ನಮ್ಮನ್ನು ಬಿಲೀವ್ ಮಾಡಿ ಕೊಡೋದಂದ್ರೆ ಅಷ್ಟು ಈಸಿ ಇರಲಿಲ್ಲ. ಅಂದರೆ ನಾವು ಬೇರೆ ಈ ಇಂಡಸ್ಟ್ರಿ ಎಲ್ಲ ತುಳು ಇಂಡಸ್ಟ್ರಿಯಿಂದ ಬಂದಿದೆ, ಅದು ಕೋಸ್ಟಲ್ ವುಡಿಂದ. ಸೊ ಸರ್ ಸ್ಟೋರಿ ಕೇಳಿದ ತಕ್ಷಣ ಓಕೆ ಮಾಡುವ ಅಂತೇಳಿ ಸಪೋರ್ಟ್ ಮಾಡಿದ್ವಿ. ಅಲ್ಲಿಂದ ಇವತ್ತು ತನಕ ಅವ್ರ ಸಪೋರ್ಟಿಂದ ನಾವು ಮಾಡ್ತಾ ಬಂದಿದ್ದೀವಿ ಸಿನಿಮಾ. ಸೊ ಸೊ ಏನು ಸರ್ ಆ್ಯಕ್ಚುಲಿ ಅಂದರೆ ಕೊಂಡಾನ ಅಂದರೆ ಒಂದು ಪ್ಲೇಸ್. ಅಂದರೆ ಇದು ಆ್ಯಕ್ಚುಲಿ ಒಂದು ಒಬ್ಬರ ಶೋಲ್ಡರಲ್ಲಿ ಹೋಗುವಂಥ ಸಬ್ಜೆಕ್ಟ್ ಅಲ್ಲ. ಆ್ಯಸ್ ನೀವು ಸೀತಾರಾಮ್ ನೋಡಿದ್ರೆ ಒಂದು ಖಾಲಿ ಸೀತಾರಾಮ್ ಮೇಲೆ ಹೋಗ್ತಾ ಇರುತ್ತೆ ಸಬ್ಜೆಕ್ಟ್. ಅಂದರೆ ಯಾವ ಹಿಂಗೆ ಕೇಸ್ ಸಾಲ್ವ್ ಮಾಡ್ತಾನೆ, ಹಿಂಗೆ ಇದು ಮಾಡ್ತಾನೆ, ಆ ರೀತಿ ಹೋಗುತ್ತೆ. ಓನ್ಲಿ ದ ಎಮೋಷನ್ಸ್ ಆಫ್ ಸೀತಾರಾಮ್ ವಿಲ್ಗು ಇದರ ಆ್ಯಂಡ್ ಬಿನಾಯ್, ಅದಕ್ಕೋಸ್ಕರ ಸೀತಾರಾಮ್ ಬಿನಾಯ್ ಅಂತ ಜಾಯಿನ್ ಮಾಡಿದ್ವಿ. ಇದರಲ್ಲಿ ಆ್ಯಕ್ಚುಲಿ ಕೊಂಡಾನ ಏನಕ್ಕಂದರೆ ಇಟ್ ಈಸ್ ಎ ಪ್ಯಾರಲಲ್ ಸ್ಟೋರಿ. ಅಂದರೆ 3-4 ಸಬ್ಜೆಕ್ಟ್ಸ್ ಒಟ್ಟಿಗೆ ಟ್ರಾವೆಲ್ ಆಗೋದ್ರಿಂದ ಬರೀ ವಿಜಯ್ ಸರ್ ಅಲ್ಲ, ಭಾವನಾ ಮೇಡಮ್ ಕೂಡ ಈಕ್ವಲ್ ಇದಿದೆ, ಪ್ರಾಮಿನೆಂಟ್ ರೋಲ್ ಇದೆ. ಆ್ಯಂಡ್ ರಂಗಾಯಣ ರಘುವಾಗಿ ಖುಷಿ. ಸೊ ಇಟ್ಸ್ ಟೋಟಲಿ ಕ್ಯಾರೆಕ್ಟರ್ ಡ್ರಿವನ್ ಸಬ್ಜೆಕ್ಟ್. ಸೊ ಅದಕ್ಕೋಸ್ಕರ ಒಬ್ಬ ವ್ಯಕ್ತಿ ಮೇಲೆ ನಮ್ಗೆ ಹಿಡ್ಲಿಕ್ಕೆ ಆಗಲ್ಲ ಅಂತ ಸಬ್ಜೆಕ್ಟ್. ಸೊ ನಾವು ಕೊಂಡಾನ ಅನ್ನೋ ಒಂದು ಪ್ಲೇಸನ್ನು ಕ್ರಿಯೇಟ್ ಮಾಡಿದ್ವಿ. ಆ್ಯಕ್ಚುಲಿ ಕೊಂಡಾನ ಅಂತ ಪ್ಲೇಸ್ ಇದೆ ಆ್ಯಕ್ಚುಲಿ ರಿಯಲ್ ಇದರಲ್ಲಿ. ಸೊ ಐ ಥಿಂಕ್ ದಟ್ ಸೌಂಡಿಂಗ್ ಎಲ್ಲ ಚೆನ್ನಾಗಿತ್ತು. ಸೊ ಕೊಂಡಾನ ಅನ್ನೋದು ಪ್ಲೇಸನ್ನು ನಾವು ಇಲ್ಲೇ ಕ್ರಿಯೇಟ್ ಮಾಡಿದ್ದೆ ಆ್ಯಕ್ಚುಲಿ ಬೆಂಗಳೂರು ಎಕ್ಸ್ಟೀರಿಯರ್ ಪ್ಲೇಸಲ್ಲಿ ಒಂದು ಸ್ವಲ್ಪ. ರಿಯಲ್ ಇನ್ಸಿಡೆಂಟ್ ಅಲ್ಲ, ಇಟ್ಸ್ ಪ್ಯೂರ್ಲಿ ಇಮ್ಯಾಜಿನರಿ. ಇಲ್ಲ ರೀ, ಬೆಂಗಳೂರಲ್ಲಿ ಟೋಟಲ್ ಬೆಂಗಳೂರು ಸಬ್ಜೆಕ್ಟ್. ಇಲ್ಲ ಆ್ಯಕ್ಚುಲಿ ಇಲ್ಲ ನಮ್ಗೆ ಅದೇ ಇತ್ತು ಆ್ಯಕ್ಚುಲಿ, ಬೇರೆ ಒಂದು ಸಬ್ಜೆಕ್ಟ್ ಮಾಡ್ಬೇಕಂತ ಇತ್ತು. ಕಾರಣಾಂತರದಿಂದ ಅದೇ ಆ್ಯಕ್ಚುಲಿ ರೆಡಿ ಆಗಿತ್ತು ಸಬ್ಜೆಕ್ಟ್. ಸೊ ಬಜೆಟ್ ಇಶ್ಯೂಸ್ ಅದಿದ್ದು ನಾವು ಪ್ರೊಡ್ಯೂಸ್ ಮಾಡೋದ್ರಿಂದ ಬಜೆಟ್ ಹೈಕ್ ಆಗ್ಬೋದು ಏನೋ ಒಂದು ಸ್ವಲ್ಪ ಡೌಟ್ ಬಂತು. ಸೊ ಬೇಡ, ಇನ್ನೊಂದು ಲವ್ ಸ್ಟೋರಿಯಲ್ಲಿ ನಮಗೆ ಆ್ಯಕ್ಚುಲಿ ಅಷ್ಟು ಗ್ರಿಪ್ ಇರಲಿಲ್ಲ ಬೇರೆ ಸಬ್ಜೆಕ್ಟ್ ಮಾಡಲಿಕ್ಕೆ. ಸೊ ಏನಕ್ಕೆ ಇನ್ನೊಂದ್ಸಲ ಓಕೆ ಈ ಬಟ್ ಯು ಕ್ಯಾನ್ ಸಿ ದ ಡಿಫ್ರೆನ್ಸ್. ಮೇ ಬಿ ವಿಜುವಲಲ್ಲೂ ಕಂಡಿರ್ಬೋದು, ಇಟ್ಸ್ ಟೋಟಲಿ ಡಿಫ್ರೆಂಟ್. ಅಂದರೆ ಸೀತಾರಾಮ್ ಒಂದು ಹಳ್ಳಿ ಬೇಸಲ್ಲಿ ನಡೆಯುವಂಥ ಒಂದು ಸಬ್ಜೆಕ್ಟ್, ಇದು ಟೋಟಲಿ ಒಂದು ಹೈಪರ್ ಲಿಂಕ್ ಬ್ಯಾಂಗ್ಳೂರಲ್ಲಿ ನಡೆಯುವಂಥ ಒಂದು ಘಟನೆ. ಆ್ಯಂಡ್ ವಿಜಯ್ ಸರ್ ಕಂಪ್ಲೀಟ್ಲಿ ನ್ಯೂ ವರ್ಷನ್ ನೀವು ನೋಡಲಿಕ್ಕೆ ಸಿಗ್ಬೋದು ಅನ್ಸುತ್ತೆ. ಅಂದರೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಸಿನಿಮಾ ಹೇಳ್ತಾರೆ, ಬಟ್ ಅಂದರೆ ಕ್ಯಾರೆಕ್ಟರ್ ವೈಸ್ ನಿಮಗೆ ಸೀತಾರಾಮ್ ಆ್ಯಂಡ್ ನಮ್ಮ ಸಿನಿಮಾದ ಗ್ರಾಫಲ್ಲಿ ಸೀತಾರಾಮ್ ಆ್ಯಂಡ್ ವಿಲ್ಸನ್ ಏನಿದ್ದಾರೆ ಕಂಪ್ಲೀಟ್ಲಿ ಆಪೋಸಿಟ್ ಕ್ಯಾರೆಕ್ಟರ್. ಅದು ಆ್ಯಕ್ಚುಲಿ ಬ್ರೇಕ್ ಮಾಡಬೇಕಂತಿದ್ವಿ, ಅದೇ ಹೇಳಿದಲ್ಲ, ಅದು ಆ್ಯಕ್ಚುಲಿ ಇನ್ನೊಂದು ಸಬ್ಜೆಕ್ಟ್ ಮಾಡ್ಬೇಕಂತಿದ್ವಿ, ಕಾರಣಾಂತರದಿಂದ ಆಗಿಲ್ಲ. ಸೊ ಇದು ನೀವು ನೋಡ್ಬೋದು, ಸಿನಿಮಾ ನೋಡಿದ ಮೇಲೆ ಹೇಳ್ತೀರಾ ಆ ಕಂಪ್ಲೀಟ್ಲಿ ಡಿಫ್ರೆಂಟ್ ಕಾಪ್ ಅಂತ. ಸೊ ನಾರ್ಮಲ್ ಇನ್ವೆಸ್ಟಿಗೇಟಿವ್ ಕಾಪ್ಗಿಂತ ಒಂದು ಸ್ವಲ್ಪ ಯೂನಿಕ್ ಆಗಿರ್ತದೆ. ಏನು ಸರ್ ಹಾಗಲ್ಲ, ಕ್ಯಾರೆಕ್ಟರಿಸ್ಟಿಕ್ಸ್ ಆಗಲಿ ಅವ್ರ ಸ್ಟೋರಿ ತೆಕೊಂಡೋದ ರೀತಿ ತುಂಬ ಡಿಫ್ರೆಂಟ್ ಆಗಿ ತೆಕೊಂಡೋಗಿ. ಏನು ಸರ್ ಅಂದರೆ ಇಬ್ಬರು ಆ್ಯಕ್ಚುಲಿ ಔಟ್ ಆಫ್ ಸ್ಟೇಷನ್ ಇದ್ದಾರೆ. ಖುಷಿಯಾಗಲಿ ಮೇಡಮ್ ಆಗಲಿ ಇಬ್ಬರು ಔಟ್ ಆಫ್ ಸ್ಟೇಷನ್ ಇದ್ದಾರೆ. ಸೊ ಇಬ್ಬರು ಒಂದೊಂದು ಸಿನಿಮಾದಲ್ಲಿ ಬುಕ್ ಆಗಿಬಿಟ್ಟು ನಾವು ಬೇರೆ ಶಾರ್ಟ್ ಪೀರಿಯಡಲ್ಲಿ ಬಂದುಬಿಟ್ರಲ್ಲ. ಇಡೀ ಇನ್ಸಿಡೆಂಟ್ ಎಲ್ಲವೂ ಕಲ್ಪನೆನ ಎಲ್ಲವೂ ಕಲ್ಪನೆ, ಪ್ಯೂರ್ಲಿ ಇಮ್ಯಾಜಿನ್. ಅಂದರೆ ಒಂದು 3-4 ಸಬ್ಜೆಕ್ಟ್ಸ್. ನೈಟ್ ಶೂಟಿಂಗ್ ಎಷ್ಟು ಟಫ್ ಅನ್ಸುತ್ತೆ? ನೈಟ್ ಶೂಟ್ ಗೊತ್ತಿರುತ್ತಲ್ಲ, ಆಬ್ವಿಯಸ್ಲಿ ಟಫ್ ಇರುತ್ತೆ. ಬಟ್ DOP ಇಂಥವ್ರು ಇರುವಾಗ ನಮಗೆ ಅಂತೆ ತಲೆ ವಿಷಯ ಆಗಿಲ್ಲ. ಆ್ಯಕ್ಚುಲಿ ನನಗೆ ಡೈರೆಕ್ಷನ್ ಅಷ್ಟೇನು ಯಾವಾಗಲೇ ಸೀತಾರಾಮ್ ಆಗಲಿ ಇದಾಗಲಿ ಇದೊಂದು ಸ್ವಲ್ಪ ಫಿಯರ್ ಇತ್ತು. ಸೀತಾರಾಮ್ ಒಂದು ಸ್ವಲ್ಪ ನಾವು ಮಿನಿಮಲ್ ಬಜೆಟ್ ಅಂತ ಮಾಡಿದ್ರಿಂದ ಆಲ್ಮೋಸ್ಟ್ ನ್ಯೂ ಕಾಮರ್ಸ್ ವಿಜಯ್ ಸರ್ ಬಿಟ್ಟು. ಸೊ ಎವ್ರಿಥಿಂಗ್ ವಾಸ್ ಈಸಿ, ಕೇಕ್ ವಾಕ್ ಆಗಿತ್ತು. ಈ ಒಂದು ಫಸ್ಟ್ ಫಿಲ್ಮ್ ನಾನು ಅದಕ್ಕಿಂತ ಮುಂಚೆ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ, ಅದೇ ಆಲ್ಮೋಸ್ಟ್ 1.5 ಇಯರ್ ಮಾಡಿ ಮುಗಿಸ್ಲಿಕ್ಕೆ ಆಗಿಲ್ಲ. ಬಟ್ ಸಿನಿಮಾ ನನಗೆ ಈಸಿ ಆಯಿತು. ಅಂದರೆ ಸೀತಾರಾಮ್ ವಾಸ್ ಪ್ಯೂರ್ಲಿ ಈಸಿ ವೈಲ್ ಡೈರೆಕ್ಟಿಂಗ್ ದ ಸಿನಿಮಾ. ಅಂದರೆ ಎಲ್ಲವೂ ಈಸಿಲಿ ಆಕ್ಸೆಸಬಲ್ ಇತ್ತು, ಅಂದ್ಕೊಂಡಾಗಿ ತೆಗಿಲಿಕ್ಕೆ ಆಗ್ತಾಯಿದೆ. ಅಂದರೆ ಎಲ್ಲ ಆರ್ಟಿಸ್ಟ್ ಶಿವಮೊಗ್ಗದಿಂದ ಇರೋದ್ರಿಂದ ಎಲ್ಲ ಸಪೋರ್ಟಿವ್ ಆಗಿತ್ತು ಸಿಸ್ಟಮ್. ಆ್ಯಂಡ್ ಇಲ್ಲೊಂಚೂರು ಚಾಲೆಂಜಸ್ ಇತ್ತು ಬ್ಯಾಂಗ್ಳೂರ್.
ಬೇಸ್ಡ್ ಆನ್ ದ ಇದು ಲೊಕೇಶನ್ಸ್ ಆಗಲಿ ಪರ್ಮಿಷನ್ಸ್, ಸೊ ನೈಟ್ ಶೂಟ್ಸ್ ಇದೆಲ್ಲ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು. ಬಟ್ ನಮಗೆ ಡಿ ಒ ಪಿ ಎಲ್ಲ ಅಂದರೆ ನಾನು ಅವ್ರಿಗೆ ಏನು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದೆ ಅದಕ್ಕಿಂತ ಚೆನ್ನಾಗಿ ಮಾಡಿಕೊಟ್ರು. ಅಂದರೆ ನಾವು ಇನ್ನೂ ನ್ಯೂ ಕಮರ್ಸ್ ಅಲ್ಲ, ನಮಗೆ ಒಂದು ಸ್ವಲ್ಪ ನಾಲೆಜ್ ಕಮ್ಮಿ ಇರ್ಬೋದು ಅನ್ನೋ ಇದರಿಂದ ನಮ್ಗೆ ಯಾರಾದರೂ ಒಂದು ಸ್ವಲ್ಪ ಹಿರಿಯರ ಗೈಡೆನ್ಸ್ ಬೇಕು ಅಂತ ಇತ್ತು, ಸ್ವಲ್ಪ ಸೀನಿಯರ್ಸ್ ಅಲ್ಲಿ. ಸೊ ಅದಕ್ಕೋಸ್ಕರ ನಾವು ಜೋಗಿ ಸರ್ನೇ ಸೆಲೆಕ್ಟ್ ಮಾಡಿ. ಪಂಚಿಂಗ್ ಡೈಲಾಗ್ ಅಲ್ಲ, ಅಂದರೆ ಪಂಚಿಂಗ್ ಡೈಲಾಗ್ ಅಂತ ಇರಲ್ಲ ಸಿನಿಮಾದಲ್ಲಿ ಎಲ್ಲೂ. ಅಂದರೆ ಟೋಟಲ್ ಒಂದು ಫೀಲನ್ನು ಹೆಂಗೆ ಕನ್ವೆ ಮಾಡ್ಬೋದು ಒಂದು 2 ಲೈನ್ಸ್ ಅಲ್ಲಿ 1 ಲೈನ್ಸ್ ಅಲ್ಲಿ ಅಂತ. ಸೊ ನನಗೆ ತುಂಬ ಡೈಲಾಗ್ಸ್ ಇಷ್ಟ ಆಗಲ್ಲ ಆ್ಯಕ್ಚುಲಿ, ಲೆಂತ್ ಡೈಲಾಗ್ಸ್. ಇಟ್ ವಿಲ್ ಬಿ ಮೋರ್ ಆಫ್ ಡ್ರಾಮೆಸ್ಟಿಕ್ ಆಗಿರುತ್ತಲ್ಲ. ಸೊ ಅದಕ್ಕೋಸ್ಕರ 2 ಲೈನ್ಸ್, ಒಂದು ಫುಲ್ ಲೆಂತ್ ಡೈಲಾಗ್ ಅನ್ನು 2 ಲೈನ್ಸ್ಗೆ ಹೆಂಗೆ ಕನ್ವರ್ಟ್ ಮಾಡೋದಾಗಲಿ 1 ಲೈನ್. ಸೊ ಸರ್ದ ಎಕ್ಸ್ಪೀರಿಯನ್ಸ್ ಬೇಕಿತ್ತು ಅದಕ್ಕೋಸ್ಕರ. ಸರ್ ನೀವು ಬಿಟ್ಟಿದ್ದು ಬರೆಯೋದು ಏನು ಬದಲಾದ ಕ್ರಮ ಅಂತ ಕಾರಣನ ಅಥವಾ ಯಾತಕ್ಕೆ ಬರೀತಿರ್ಲಿಲ್ಲ? ಇಲ್ಲ, ಒಂದು ಸಿನಿಮಾಗೆ ಡೈಲಾಗ್ ಬರೆಯೋಕೆ ಹೋದರೆ 7 ಸಿನಿಮಾ ಡೈಲಾಗ್ ಬರ್ದಂಗೆ ಅವ್ರದ್ದು ಬರ್ಕೊಡೋದು, ಅದನ್ನ ಪುನಃ ತಗೊಂಡು ಚೇಂಜ್ ಮಾಡೋದು, ಮತ್ತೆ ಚೇಂಜ್ ಮಾಡೋದು. ಒಂದೇ ಪೇಮೆಂಟಿಗೆ 7 ಸಿನಿಮಾ ಬರೀಬೇಕಿತ್ತು ನಮ್ಗೆ. ಇಲ್ಲ, ಇದು ಜಾಸ್ತಿ ವರ್ಷ ಆಗಿಲ್ಲ. ಅಂದರೆ ಸ್ಕ್ರೀನ್ ಒಂದು 60-70 ವರ್ಷದಿಂದ ಸ್ಕ್ರೀನ್ ಪ್ಲೇನಲ್ಲಿ ಆಗಿದೆ, ಡೈಲಾಗ್ನಲ್ಲಿ ಆಗಿಲ್ಲ. ಡೈಲಾಗ್ಲಂತ ಜಾಸ್ತಿ ಬದಲಾವಣೆ ಆಗಿಲ್ಲ. ಎರಡನೇದು ಏನಂದರೆ, ಒಂದು ಏನಾಗುತ್ತೆ ಅಂದರೆ ಒಬ್ಬ ಡೈರೆಕ್ಟ್ರಿಗೆ ಒಂದು ಕನ್ವಿಕ್ಷನ್ ಇರಬೇಕು, ನನ್ನ ಸಿನಿಮಾ ಹಿಂಗೆ. ಇವತ್ತು ಅವ್ರು 100 ಜನ ಕತೆ ಹೇಳ್ತಾರೆ, 100 ಜನ 100 ಎಡಿಷನ್ ಹೇಳ್ತಾರೆ, ಅದನ್ನು ಬದಲಾಯಿಸ್ತಾರೆ. ಹೀಗಾಗಿ ಅದು ಕತೆ ನಾವು ಅಂದ್ಕೊಂಡೆ ಬರೋದೇ ಇಲ್ಲ. ಅಂದರೆ ಯಾರೋ ನೋಡಿಬಿಟ್ಟು ಕೊರಿಯನ್ ಸಿನಿಮಾ ಬಂದಿದೆ ಸರ್, ಇದೊಂದು ಸೀನ್ ಹಾಕಿ ಈ ಥರದ್ದೆಲ್ಲ ಶುರು ಮಾಡ್ತಾರೆ. ಹಾಗಾಗಿ ನಮ್ಗೆ ಅದು ಆಗಲ್ಲ ಅಂತಂದರೆ ಅದರ ಪಾವಿತ್ರ್ಯ ಅಂತಂದು ಹೇಳ್ತೀವಲ್ಲ, ಅದು ಹೊರಟೋಗಿದೆ, ಅದು ಮ್ಯಾಜಿಕ್ ಹೊರಟೋಗಿತ್ತು. ಅದು ಒಂಥರ ಗುಮಾಸ್ತಗಿ ಶುರು ಆಗ್ತದಕ್ಕೆ ನಾನು ಬರೆಯೋದು ಬಿಟ್ಬಿಟ್ಟಿದ್ದೆ. ಯಾಕಂದರೆ ನಾನು ಆರಂಭದಲ್ಲಿ ಬರೀತಿದ್ದಾಗ ನಾನು ಲಿಂಗದೇವ್ರ ಸಿನಿಮಾಕ್ಕೆ ಜಾಸ್ತಿ ಬರೆದಿದ್ದು. ಅದು ಬಿಟ್ಟರೆ ಒಂದು 10-12 ಸಿನಿಮಾ ಬೇರೆ ಬರೆದಿದ್ದೀನಿ. ಬಟ್ ಅಲ್ಲಿ ಬರೆದಾಗ ಏನಾಗಿರ್ತಂದರೆ, ಒಂದು ಸ್ಕ್ರಿಪ್ಟ್ ಬರೆದು ಕೊಡ್ತಿದ್ವಿ, ಒಂದ್ಸಲ ಚರ್ಚೆ ಆಗ್ತಿತ್ತು, ಆಮೇಲೆ ಅಲ್ಲಿಂದ ಮುಂದಕ್ಕೆ ಹೋಗ್ತಾ ಇತ್ತು. ಬಟ್ ಈಗ ಅದು ಆ ಸ್ಥಿತಿ ಇಲ್ಲ ಅಂತೇಳಿ ಮತ್ತು 10 ಕಡೆಯಿಂದ ಹಿಡಿತಾರೆ. ಲಿರಿಕ್ಸ್ ಮಾಡೋದು, ಬಟ್ ಡಿ ಒ ಪಿ ಹೋಗಿದ್ರು. ಸೊ ಆಲ್ರೆಡಿ ಸರ್ ಸಂಭಾಷಣೆಯಲ್ಲಿ ಇದ್ರು, ಫುಲ್ ತಿದ್ದುವರಿ ಮಾಡಿಕೊಂಡು. ಮತ್ತು ಒಂದು ಪ್ರಮೋದ್ ಮಗು ಅಂತ ಹೇಳ್ಕೊಡ್ತಿದ್ದಾರೆ ಲವ್ ಸಾಂಗ್. ಸೊ ಆಲ್ರೆಡಿ ಆ ಸೆಗ್ಮೆಂಟಲ್ಲಿ ಇದ್ದಾರಲ್ಲ ಲೀಡಿಂಗಲ್ಲಿ ಅಂತ ಅವ್ರು ಕೊಟ್ಬಿಟ್ಟು ನಮ್ಗೆ ಅಷ್ಟೊಂದು ಇದಿಲ್ಲ. ಸೊ ಸರ್ದು ಪ್ಯಾಥೋ ಸಾಂಗ್ ಬೇರೆ ಒಂದು 2 ಕೇಳಿದ್ವಿ. ಸೊ ಇವರು ತೀರಾ ಇಂಟು ಸಬ್ಜೆಕ್ಟ್ ಇರೋದರಿಂದ ವಿಶ್ವ ಅವರು. ಸೊ ನಾನು ಅಂದರೆ ಅದಕ್ಕೆ ಬೇರೆಯವರು ಟ್ರೈ ಮಾಡಿಲ್ಲ, ಯಾಕಂದರೆ ನನಗೂ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಬರಲ್ಲ. ಇದು ಹಿಂಗಾಯ್ತು ಘಟನೆ, ಎಕ್ಸಾಕ್ಟ್ ದ ಫೀಲ್ ಗೊತ್ತಿರೋದು ಇವರಿಗೆಲ್ಲ. ಶೂಟ್ ನನ್ನ ಬಿಟ್ಟು ಇವ್ರಿಗೆ ಎಕ್ಸಾಕ್ಟ್ ಗೊತ್ತಿರುತ್ತೆ ಅಂತ ಹೇಳಿ. ಸೊ ವಿಶ್ವ ಹಾಡು ಹೇಳ್ಕೊಂಡು ಶೂಟ್ ಮಾಡ್ಬಿಟ್ರೇನ ಶೂಟ್ ಮಾಡಿದ್ರೆ ಈಗ ಮೋಸ್ಟ್ ರನ್ನಿಂಗ್ ಕಂಟೆಂಟ್ ಅಂದ್ರೆ ಕ್ರೈಮು, ಈ ಥ್ರಿಲ್ಲರ್ ಹೌದು. ಎಲ್ಲ ಕಡೆ ಇರೋದು. ಹಂಗಾಗಿ ಇದು ಬೇರೆ ಲ್ಯಾಂಗ್ವೇಜಸ್ ಡಬ್ ಮಾಡಿ ಇದು ಮಾಡ್ತಿದ್ದೀರಾ ಅಥವಾ OTT ಬಂದ್ಮೇಲೆ ಮಲ್ಟಿ ಲ್ಯಾಂಗ್ವೇಜ್ ಮಾಡೋ ಪ್ಲಾನ್ ಇದೆ? ಗೊತ್ತಿಲ್ಲ, ಈಗ 26 ಮೇಲೆ ಗೊತ್ತಾಗುತ್ತೆ. ಸದ್ಯ ಕನ್ನಡ ಒಂದು ಮಾಡ್ತಾ ಇದ್ದೀವಿ. ಬೇಸ್ಡ್ ಆನ್ ದ ರೆಸ್ಪಾನ್ಸ್ ನೋಡಿದ್ರೆ ಇದು ಮಾಡ್ಬೋದು ಅಂತ. ಅವತ್ತು ನಿಮ್ಮದು ಸೇರಿಸಿ 6 ಪಿಕ್ಚರು, ಮೋಸ್ಟ್ಲಿ 5 ಅನ್ಸುತ್ತೆ. ಪ್ಲಸ್ ಫೈಟರು, ಫೈಟರ್ ಬೇರೆ ಕನ್ನಡದಿಂದ 5 ಸಲ. ಹೇಗೆ ಮ್ಯಾನೇಜ್ ಮಾಡ್ತೀರಾ? ಹೇಗೆ ನೋಡ್ಬೇಕು, ನಮ್ಗೆ ಚಾಲೆಂಜ್ ಆಗಿದೆ ಓಕೆ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ನಂದು ಹೋಲ್ ಟೀಮ್ ಸರ್ಗೆ ಫಸ್ಟ್ ಆಫ್ ಆಲ್. ಅಂದರೆ ಅವಾಗ ಹೇಳೇ ಇಲ್ಲ, ಆದರೆ ಇವಾಗ ನೀವು ಡೈರೆಕ್ಟ್ ಮಾಡೋದು ಎಕ್ಸ್ಟ್ರೀಮ್ಲಿ ಈಸಿ. ಅಂದರೆ ಅಂದ್ಕೊಂಡಷ್ಟೇ, ಅಂದರೆ ನಾವೇ ಹೋಗಿ ಸೀನ್ ಪೇಪರ್ ಕೊಟ್ಟು ಹಿಂಗೆ ಅಂತ ಹೇಳ್ಬಿಟ್ರೆ ಸಾಕು, ಎಲ್ಲ ಫೀಲಿಂಗ್ಸ್ ಅವ್ರಿಗೆ ಕೊಟ್ಟು ಬಿಡ್ತಾರೆ. ನಾವೇ ಜಾಸ್ತಿ ಸೀತಾರಾಮಲ್ಲಾಗಲಿ ಇದರಲ್ಲಾಗಲಿ ಆಲ್ಮೋಸ್ಟ್ 1 ಡೇ ಸಿಂಗಲ್ ಡೇ ನಾವು ಓಕೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಹಂಗೆ ಈಸಿಲಿ ನಮಗೆ ಅಂದ್ಕೊಂಡ ದಿವಸದಲ್ಲಿ ಶೂಟ್ ಮುಗಿಸ್ಲಿಕ್ಕೆ ಆಗುತ್ತೆ. ಆ್ಯಂಡ್ ವಿ ಹ್ಯಾಡ್ ಆಲ್ ದ ಅಂದರೆ ಲೀಡ್ ಆ್ಯಕ್ಟರ್ಸ್ ಎಲ್ಲ ಮೇನ್ ಕಾಸ್ಟಿಂಗ್ ಇದ್ದರಿಂದ ಎಲ್ಲ ಈಸಿ ಆಯ್ತು ಆ್ಯಕ್ಚುಲಿ ಶೂಟಿಂಗ್. ಆ್ಯಂಡ್ ವಿಶ್ವ ಬಗ್ಗೆ ಹೇಳಬೇಕು ಅಂದರೆ ವೆರಿ ಕ್ವಿಕ್ ಆ್ಯಂಡ್ ಫಾಸ್ಟ್. ಸೊ ಅಂದ್ಕೊಂಡ ಡೇಟ್ ಇಲ್ಲಾಂದ್ರೆ ಈ ನೈಟ್ ಶೂಟ್ಸ್ ಅಷ್ಟು ಈಸಿ ಇಲ್ಲ. ನಾವು ಏನು ಅಂದ್ಕೊಂಡಿದ್ವಿ ಅದಕ್ಕಿಂತ ಡಬಲ್ ಆಗಿ ಹೋಗುತ್ತೆ. 40 ಅಂತ ಅಂದ್ಕೊಂಡು ಹೋಗಿದ್ದು ನಾವು ಶೂಟಿಗೆ, ಅದು ಆಬ್ವಿಯಸ್ಲಿ 60-50 ಅದು ಮಿನಿಮಮ್ ರೀಚ್ ಆಗೇ ಆಗುತ್ತೆ. ಬಟ್ ಎಕ್ಸಾಕ್ಟ್ಲಿ 40 ಡೇಸ್ ಒಳಗೆ ಮುಗಿಸ್ಬಿಟ್ವಿ ನಾವು, ಮೇ ಬಿ ನಮ್ಮದು ಕೋಆರ್ಡಿನೇಷನಲ್ಲಿ. ಆ್ಯಂಡ್ ಫಸ್ಟ್ ಟೈಮ್ ಅಂದರೆ ಆಲ್ಮೋಸ್ಟ್ ಸೀತಾರಾಮ್ ಟೀಮೇ ಇದೆ ಇದರಲ್ಲಿ. ಹ್ಯಾಂಡ್ ಓವರ್ ಅಂದರೆ ವಿಶ್ವ ಅವರು. ಲಾಸ್ಟ್ ಟೈಮ್ DOP ಇಲ್ಲ, ಬೇರೆ ಸಿನಿಮಾದ ಕಮಿಟ್ಮೆಂಟ್ ಇದ್ದು ಅಂತ ಇವಾಗ ಜಾಯ್ನ್ ಆದ್ರು ನಮಗೆ ವಿಶ್ವ ಅವರು. ಸೊ ಆ್ಯಂಡ್ ಜೋಗಿ ಸರ್ ನಮ್ಮ ಟೀಮ್ಗೆ ಆ್ಯಡ್. ಆ್ಯಂಡ್ ಅದರದ್ದೆಲ್ಲ ಕಾಸ್ಟಿಂಗ್ ಒಂದು ಆ್ಯಡ್ ಓವರ್, ಮತ್ತೆ ಎಲ್ಲ ಮ್ಯೂಸಿಕ್ ಆಗಲಿ ಎಡಿಟರ್ ಎಲ್ಲ ಸೇಮ್ ಟೀಮ್ ಮೇಂಟೈನ್ ಮಾಡಿದ್ವಿ. ಸೊ
ರೆಸ್ಟ್ ಎವ್ರಿಥಿಂಗ್ ಈಸಿ ಇತ್ತು. ಒಂದು ಈ ಡೇಟ್ಸ್ ಇದು ಮ್ಯಾನೇಜ್ ಮಾಡೋದು ಒಂದು ಸ್ವಲ್ಪ ಟಫ್ ಇತ್ತು ನನಗೆ ಆಸ್ ಎ ಡೈರೆಕ್ಟರ್ ಆಗಿ. ಡೇಟ್ಸ್ ಆ್ಯಂಡ್ ಲೊಕೇಶನ್ಸ್, ದೆನ್ ಎವ್ರಿಥಿಂಗ್ ವಾಸ್ ತುಂಬ ಈಸಿ ಆದಂಥ ಕೆಲಸ ಆ್ಯಕ್ಚುಲಿ. ಟ್ರೈಲರ್ ಸ್ಯಾಂಪಲ್ಸ್ ನೋಡಿದಾಗ ನಮಗೆ ಹಾಂ. ಮಾಮೂಲಿ ಬಟ್ಟೆಯಲ್ಲಿರೋರಿಗಿಂತ ಕಾಪ್ ರೋಲಲ್ಲಿರೋ ಕ್ಯಾರೆಕ್ಟರ್ಗಳೇ ಜಾಸ್ತಿ ಕಾಣುತ್ತೆ. ಇಟ್ಸ್ ಇದು ಅಲ್ಲ ಒಂದು ಹಾಂ. ಚಾರ್ಲಿ ಅನ್ನೋ ವರ್ಡ್ ಎಲ್ಲ ಬಳಸಿದ್ರೆ ಹೌದು. ಟೆಕ್ನಿಕಲಿ ಇದೊಂದು ಲಾ ಅಂಡ್ ಆರ್ಡರ್ಗೆ ಎಷ್ಟು ರಿಸರ್ಚ್ ಮಾಡಿದ್ವಿ? ಅಂದರೆ ಬೇಸಿಕ್ ರಿಸರ್ಚ್ ಮಾಡಿದ್ವಿ, ಯಾಕಂದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ರು, ಪೊಲೀಸ್ ಇದರ ಫ್ರೆಂಡ್ಸ್ ಎಲ್ಲ, ಅವ್ರ ಹತ್ರ ಕೇಳ್ಬಿಟ್ಟು ಎಲ್ಲ ರೆಸ್ಪಾನ್ಸ್ ಮಾಡ್ತೀವಿ. ಮೇನ್ ಶೂಟಿಂಗ್ ಕೂಡ ನಾವು ಲೈವ್ ಲೊಕೇಶನಲ್ಲಿ ಶೂಟ್ ಮಾಡಿದ್ದು ಮ್ಯಾಕ್ಸಿಮಮ್, ಅವಾಗ ಆಲ್ಮೋಸ್ಟ್ 100% ಲೈವ್ ಲೊಕೇಶನ್. ಇದು ಪೊಲೀಸ್ ಸ್ಟೇಷನ್ ಬಂದ್ಬಿಟ್ಟು ಇದು ಚಾಮರಾಜಪೇಟೆ ಪೊಲೀಸ್ ಸ್ಟೇಷನ್ ಇದು ಆ ಗ್ರೌಂಡ್ ಇದೆ, ಅಲ್ಲೇ ಶೂಟ್ ಮಾಡಿದ್ವಿ. ಸೊ ದಟ್ ಲೈವ್ಲಿ ಆಗಬೇಕು ಅಂತ ಆಲ್ಮೋಸ್ಟ್ ಲೈವ್ಲಿ ಆಗಿ ಶೂಟ್ ಮಾಡಿದ್ವಿ. ಆ್ಯಂಡ್ ಪೊಲೀಸ್ ಅವ್ರ ಸಜೆಷನ್ ತಗೊಂಡಿದ್ವಿ ಆ್ಯಕ್ಚುಲಿ, ಈ ವರ್ಡ್ಸ್ ಎಲ್ಲ ಯೂಸ್ ಮಾಡೋದು ನಮಗೂ ಗೊತ್ತಿಲ್ಲ ಅಲ್ಲ ಏನಾಗುತ್ತೆ. ಸೊ ಅವ್ರ ರೆಕಮೆಂಡೇಶನ್ ಮೇಲೆ ವರ್ಡ್ಸ್ ಎಲ್ಲ ಯೂಸ್ ಮಾಡ್ಕೊಂಡಿದ್ವಿ. ಎಸ್, ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಲವ್ ಮೇಲೆ ಗ್ರಿಪ್ ಇಲ್ಲ ಅಂತ 26ರ ಮೇಲೆ ಜನ ನಿಮಗೆ ಗ್ರಿಪ್ ಇರೋ ಲವ್ ಕೊಡಲಿ ಅಲ್ವಾ? ಸಸ್ಪೆನ್ಸ್ ಮದುವೆ ಆದರೆ ಕಷ್ಟ, ಲವ್ ಜನರ ಬಿಟ್ಟು. ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಮ ಅಗ್ರೆಸಿವ್ ಇನ್ವೆಸ್ಟಿಗೇಟಿವ್ ಆಫೀಸರ್ ಸರ್ ಮಾತಾಡಬೇಕು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಜೋಗಿ ಸರ್ಗೆ ವಿಶೇಷವಾಗಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೇಸ್ ಆಫ್ ಕೊಂಡಾಣ ಸಿನಿಮಾ ಆ ಥರ ಒಂದು ಐಡಿಯಾ ತೊಗೊಂಡೋಗಿ ಅವ್ರಿಗೆ ಸಂಭಾಷಣೆ ಬರೀಬಹುದಾ ಅಂತ ಕೇಳೋಕೆ ಹೋದಾಗ ಒಂದು ಹೊಸ ತಂಡ ಅವ್ರ ಮೇಲೆ ಒಂದು ಭರವಸೆ ಇಟ್ಟು ಸೀತಾರಾಮ್ ಬಿನಾಯ್ ಕೇಸ್ ನಂಬರ್ 18 ಅನ್ನೋ ಸಿನಿಮಾ ನೋಡಿ ಇದಕ್ಕೆ ಅದೆಷ್ಟೋ ವರ್ಷಗಳಾದರೂ ಬಹಳ ತಾಳ್ಮೆಯಿಂದ ಕಾದು ಅದಕ್ಕೊಂದು ಸಂಪೂರ್ಣತೆ ಕೊಡುವಂಥ ಕೆಲಸ ಮಾಡಿದರೆ ಬಹಳ ದೊಡ್ಡ ವಿಚಾರ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮತ್ತೆ ನಮ್ಮ ದೇವಿ ಸರ್ ಮತ್ತು ಸಾತ್ವಿಕ್, ನನಗೆ 2ನೇ ಅವಕಾಶ ಇದು. ಅವ್ರು ಹೇಳಿದ ನಿಜ, ನಮ್ಮ ತಲೆಯಲ್ಲಿ ಇದ್ದಿದ್ದು ಬೇರೆ ಯೋಜನೆ ಇತ್ತು, ಅದು ಮಾಡ್ತೀವಿ, ಮುಂದಕ್ಕೆ ಆಗುತ್ತೆ. ಕೇಸ್ ಆಫ್ ಕೊಂಡಾಣ ಆದ್ಮೇಲೆ ಮಾಡ್ತೀವಿ ಆ ಕೆಲಸನ. ಆದರೆ ಆ ಕೆಲಸ ಮಾಡೋದಕ್ಕೆ ಕೇಸ್ ಆಫ್ ಕೊಂಡಾಣ ಥರ ಒಂದು ಪ್ರಯತ್ನ ಮಾಡಬೇಕಿತ್ತು. ಅವ್ರು ಸರ್ ಇನ್ನೊಂದು ಕತೆ ಇದೆ ಅಂತ ತೊಗೊಂಬಂದ್ರು, ಈ ಥರ ಇನ್ನೊಂದು ಕತೆ ಇದೆ ಕೇಳಿ ಅಂತ. ಸೊ ಕತೆ ಕೇಳಿದಾಗ ನನಗೆ ಅದಕ್ಕಿಂತ ಚೆನ್ನಾಗಿದ್ದಿಲ್ಲ, ಬಟ್ ಅದು ನನಗೆ ಇಷ್ಟ ಅಂತ ಹೇಳ್ತಾ ಇದ್ದೆ, ಯಾಕಂದ್ರೆ ಅದ್ರ ಕಡೆ ಮನಸ್ಸಾಗೋಗ್ಬಿಟ್ಟಿತ್ತು. ಇಲ್ಲ, ಇದೊಂದ್ಸಲ ಕೇಳಿ ಸರ್, ಅದು ಈ ಕತೆ ಮಾಡೋದು ಇಟ್ ವಾಸ್ ಎಕ್ಸ್ಟ್ರಾರ್ಡಿನರಿ. ಅಂದರೆ ಅವ್ರು ತೊಗೊಂಬಂದಂಥ ಯೋಚನೆ ಸೀತಾರಾಮ್ ಮಾಡಿ ಆದಮೇಲೆ ಇನ್ನೊಂದು ಹಂತ ಬೆಳಿಬೇಕು, ಒಂದು ಬೆಳವಣಿಗೆ ಕಾಣಬೇಕು. ಅದು ಕಥೆ ರೂಪದಲ್ಲಾಗಿರ್ಬೋದು, ಕಥೆನ ಪ್ರೆಸೆಂಟ್ ಮಾಡೋ ರೂಪದಲ್ಲಾಗಿರ್ಬೋದು, ಆ ಬೆಳವಣಿಗೆಯನ್ನ, ಆ ಪ್ರೋಗ್ರೆಸ್ನ ಕಥೆ ಮುಖಾಂತರನೇ ತಂದಿದ್ರು. ಆ್ಯಂಡ್ ಅವಾಗಲೇ ಹೇಳಿದ್ರು ಅಂತ ಕಾಣುತ್ತೆ, ನಾವು ಜೋಗಿ ಸರ್ನ ಕೇಳ್ತೀವಿ ಡೈಲಾಗ್ ಬರೀತಾರೆ ಅಂತ ಅವಾಗಲೇ ಹೇಳಿದ್ರು. ಸೊ ಅದು ಇನ್ನೂ ಇರ್ರೆಸಿಸ್ಟಬಲ್ ಆಗೋಯ್ತು, ಅದು ನನಗೆ ಈ ಸಿನಿಮಾ ಮಾಡಲೇಬೇಕು ಅನ್ನೋ ಥರ. ಆ್ಯಂಡ್ ಆಫ್ ಕೋರ್ಸ್ ಈ ಸಿನಿಮಾ 80 to 90% ನೈಟ್ ಶೂಟ್ ಆಗಿರೋದ್ರಿಂದ ನಮಗೆ ಈ ಒಂದು ನಾರ್ಮಲ್ ಸೈಕಲ್ ಮರ್ತೋಗಿತ್ತು. ಸೊ ಸಾಯಂಕಾಲ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ ಕೆಲಸ ಮಾಡಿ ಗುಡ್ ಮಾರ್ನಿಂಗೇ ಇರ್ತಿರ್ಲಿಲ್ಲ, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್ ಅಷ್ಟೇ. ಸೊ ಆ ಒಂದು ಜರ್ನಿ, ಆ ಶ್ರಮದ ಜೊತೆಗೆ ಕೆಲಸದ ಬಗ್ಗೆ ಒಂದು ಬಹಳ ದೊಡ್ಡ ಸಮಾಧಾನ, ತುಂಬ ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್. ಬರೆದಿರುವಂತಹ ಸೀನ್ಗಳಾಗಿರ್ಬೋದು, ನಾವು ಆ್ಯಕ್ಷನ್ ಸೀಕ್ವೆನ್ಸ್, ಈ ಆ್ಯಕ್ಷನ್ನು, ಎಮೋಷನ್ನು ಜೊತೆಗೆ ಥ್ರಿಲ್ಲರ್, ಸಸ್ಪೆನ್ಸ್, ಈ ಎಲ್ಲ ವಿಚಾರಗಳು ಒಟ್ಟಿಗೆ ಹೋಗ್ತಾ ಇತ್ತು ನಾವು ಶೂಟ್ ಮಾಡಬೇಕಾದ್ರೆ. ಸೊ ದಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಚಾಲೆಂಜಸ್. ಅಂದರೆ ಈ ಒಬ್ಬ ನಟನಿಗೆ, ಒಬ್ಬ ಕಲಾವಿದನಿಗೆ, ಅದು ನಾನು ಮಾತ್ರ ಅಂತಲ್ಲ, ಈಗ ನನ್ನ ಜೊತೆ ಪೆಟ್ರೋಲ್ ಪ್ರಸನ್ನ ಅವರಾಗಿರ್ಬೋದು, ರಂಗಣ್ಣರಾಗೋ ಅಣ್ಣ ಆಗಿರ್ಬೋದು, ಭಾಳ ನಮ್ಮ ಇಲ್ಲೇ ಹರ್ಷ ಇದ್ದಾರೆ. ಸೊ ನಮಗೆಲ್ರಿಗೂ ಅದೊಂದು ಸೈಮಲ್ಟೇನಿಯಸ್ ಜರ್ನಿ ಆಗಿತ್ತು. ಆ್ಯಂಡ್ ದೇವಿ ಪ್ರಸಾದ್ ಅವ್ರಿಗಿರುವಂಥ ಕ್ಲಾರಿಟಿ ನನಗೆ ಬಹಳ ಇಷ್ಟ. ಒಬ್ಬ ನಿರ್ದೇಶಕರಿಗೆ ಮತ್ತು ಒಬ್ಬ ಸಿನಿಮಾ ಪ್ರೇಮಿಗೆ ಇನ್ನೊಂದು ಒಳ್ಳೆ ಕಥೆ ಮಾಡಬೇಕು, ಹೇಗಾದರೂ ಮಾಡಿ ಇದನ್ನು ನಾನು ಜನರಿಗೆ ನೀಟಾಗಿ ಅದನ್ನು ಪ್ರೆಸೆಂಟ್ ಮಾಡಬೇಕು ಅನ್ನೋ ಹಂಬಲ ಏನಿದೆ, ಅದು ದೇವಿ ಹಾಗೂ ಸಾತ್ವಿಕ್ ಅವರಿಬ್ಬರಲ್ಲೂ ಆ ಹಠ ಬಹಳ ದೊಡ್ಡದು, ಒಳ್ಳೆಯ ಹಠ ಅದು. ಆಮೇಲೆ ನಮ್ಮ ಸಿನಿಮಾಟೋಗ್ರಫರ್ ಸರ್, ಆ್ಯಕ್ಚುಲಿ ಅವ್ರ ಮಾತು ಬಹಳ ಕಡಿಮೆ, ಆದರೆ ಸ್ಪಾಟಲ್ಲಿ ಅವ್ರ ಕೆಲಸ ತುಂಬ ಮಾತಾಡ್ತಾ ಇತ್ತು. ಆದರೆ ನೈಟ್ 2 ಗಂಟೆ 3 ಗಂಟೆಯಲ್ಲಿ ಅವ್ರ ಪಾಪ ಹೇಳಬೇಕೋ ಬೇಡವೋ ಅಂತ ಕೆಲವು ಶಾರ್ಟ್ಗಳನ್ನ ಹೇಳ್ತಾ ಇದ್ರು. ಸೊ ಇವೆಲ್ಲ ಒಂದೊಂದ್ಸಲ ಆ ಸೀರಿಯಸ್ನೆಸ್ ಅಲ್ಲೂ ಒಂದೊಂದ್ಸಲ ನಗು ಬಂದ್ಬಿಡ್ತಾ ಇತ್ತು. ಕೊರಿಯೋ ಚಳಿ ಬೇರೆ, ನಾವು ಶೂಟಿಂಗ್ ಮಾಡಿದ್ದು 10:30 11 ಗಂಟೆಯಲ್ಲಿ ವಡೆ ಬಜ್ಜಿ ಎಲ್ಲ ರೆಡಿ ಆಗ್ತಾ ಇತ್ತು. ಸೊ ಒಂದು ಗುಂಪು ವಡೆ ಬಜ್ಜಿ ತಿಂತಾ ಇದ್ರೆ, ಇನ್ನೊಂದು ಗುಂಪು ಶಾರ್ಟ್ ರೆಡಿ ಮಾಡ್ತಾ ಇತ್ತು. ಸೊ ಇಟ್ಸ್ ಒಂಥರ ಬಹಳ ಒಳ್ಳೆ ಅನುಭವ ನನಗಿದು. ಒಬ್ಬ ನಟನಾಗಿ ನನಗೆ ಇನ್ನು ಹೊಸದು ಕಲಿತಾಗಾಯ್ತು ನನಗೆ. ಯಾಕೆ ಅಂತ ಹೇಳಿದ್ರೆ, ಬಹುಶಃ ಸಿನಿಮಾ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಏನಕ್ಕೆ
ಈ ಥರ ವ್ಯತ್ಯಾಸವಾಗಿ ಹೇಳ್ತಿದ್ದಾರೆ ಅಂತ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ. ಅದೊಂದು ಸಣ್ಣ ಅಂಶ ನಾವು ನಮಗೋಸ್ಕರ ಇಟ್ಕೊಂಡಿದ್ದೀವಿ. ಸಿನಿಮಾ ನೋಡಿ ಆದ್ಮೇಲೆ ನಿಮ್ಗೆ ಅನುಭವ ಸಿಗಲಿ ಅನ್ನೋ ಕಾರಣದಿಂದ ಅಷ್ಟೇ. ಇನ್ನು ಗಗನ್ ಬಡೇಗರ್ ಸರ್ ಥ್ಯಾಂಕ್ಸ್ ಹೇಳ್ಬೇಕು. ನಮ್ಮ ಶಶಾಂಕ್ ಸರ್ ಇದ್ದಾರೆ, ಶಶಾಂಕ್ ಸರ್ ಥ್ಯಾಂಕ್ಸ್. ಎಲ್ಲ ಈ ಸಿನಿಮಾ ಆಗ್ಬೇಕಾದ್ರೆ ಮದುವೆ ಆದವರು, ಇವ್ರು ಇನ್ನೂ ಆಗಿಲ್ಲ, ಅದಕ್ಕೆ ಗ್ರಿಪ್ ಇಲ್ಲ ಅಂತ ಹೇಳ್ತಿದ್ದಾರೆ. ಇವ್ರು ಅದೊಂದು ಪ್ರಾಬ್ಲಮ್ ಆಗಿದೆ. ಮಾಂಟಾಜ್ ಸಾಂಗ್ ಮಾಡ್ಬೇಕಾದ್ರೆ ಖುಷಿ ಅವ್ರ ಜೊತೆ ಮಾಂಟಾಜ್ ಸಾಂಗ್ ಮಾಡಬೇಕು. ಸೀತಾರಾಮಲ್ಲೂ ಅದೇ ಪ್ರಾಬ್ಲಮ್ ಆಯ್ತು ಬಿಡಿ. ಮಾಂಟಾಜ್ ಮಾಡ್ಬೇಕಾದ್ರೆ ಸರ್ ಏನಾದ್ರು ಒಂದು ರೊಮ್ಯಾನ್ಸ್ ಮಾಡಿ ಸರ್, ಏನ್ ಮಾಡೋಣ ಹೇಳಿ ಸರ್ ನೀವು, ನನಗೆ ಗೊತ್ತಿಲ್ಲ ಸರ್, ನನಗೆ ಹೆಂಗ್ ಹೇಳ್ಬೇಕು ಗೊತ್ತಿಲ್ಲ ಸರ್. ಆ ಮಾಂಟಾಜ್ ಸಾಂಗ್ ಅಲ್ಲಿ ನಾನು ಖುಷಿಯವರು ಕೊರಿಯೋಗ್ರಾಫರ್ ಯಾರಿದ್ದಾರೆ ನಮ್ಮ ವರುಣ. ಸೊ ನಾವು ಸಿಚುವೇಶನ್ಗಳನ್ನ ಇಮ್ಯಾಜಿನ್ ಮಾಡ್ಕೊಂಡು ಇದು ಓಕೆನಾ ಅಂತ ಕೇಳಿದ್ರೆ ಓಕೆ ಅಂತ ಹೇಳ್ಕೋ ಗೊತ್ತಿಲ್ಲ ಇವ್ರಿಗೆ, ಯಾಕಂದ್ರೆ ಗ್ರಿಪ್ ಇಲ್ಲ. ಬಹಳ ಸಂಕೋಚ ಸ್ವಭಾವ. ತುಂಬಾನೇ ಖುಷಿಯಾಗಿ ಕೆಲಸ ಮಾಡಿದೀವಿ. ಆಮೇಲೆ ನಮ್ಮ ವಿನೋದ್ ಮಾಸ್ಟರ್ ತುಂಬಾನೇ ದೊಡ್ಡ ಮಟ್ಟದಲ್ಲಿ ನಮಗೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಆಕ್ಷನ್ ವಿಚಾರವಾಗಿ. ಏನ್ ಅನ್ಕೊಂಡು ನಾವು ಆ ಸೀನ್ ಅವ್ರಿಗೆ ಹೇಳಿದ್ವು ಅದನ್ನ ಮೀರಿ ಒಂದು ಪ್ರಾಡಕ್ಟ್ ಸ್ಕ್ರೀನ್ ಅಲ್ಲಿ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಒಂದು ಒಟ್ಟಾರೆ ಬಹಳ ಒಳ್ಳೆ ಕೆಲಸ ಆಗಿದೆ. ಹೌದು, ಶುಕ್ರವಾರ ನಮ್ಮ ಜೊತೆ ಇನ್ನೂ 4-5 ಸಿನಿಮಾಗಳು ರಿಲೀಸ್ ಆಗ್ತಾ ಇದ್ದಾವೆ. ಅದು ಏನು ಸಾಧಾರಣ ಸಿನಿಮಾಗಳೇನಲ್ಲ, ಎಲ್ಲ ಒಂದೊಂದು ರೀತಿ ಬಹಳ ಒಳ್ಳೆ ಹಿನ್ನೆಲೆ ಇರುವಂತಹ ಸಿನಿಮಾಗಳು. ಆದ್ರೆ ಅದ್ರ ಜೊತೆಗೆ ನಮಗೆ ಬಹಳ ತುಂಬಾನೇ ಅಗಾಧವಾದ ಕಾನ್ಫಿಡೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಸಿನಿಮಾಗಿರೋ ಕಂಟೆಂಟ್ ಮೇಲೆ ನನಗೆ ಬಹಳ ಕಾನ್ಫಿಡೆನ್ಸ್ ಇದೆ. ನಮ್ಮ ಸಿನಿಮಾ ರಿಲೀಸ್ ಆಗ್ತಿರೋ ಡೇಟ್ ಮೇಲೆ ನನಗೆ ಬಹಳ ಕಾನ್ಫಿಡೆನ್ಸ್ ಇದೆ. ಆಮೇಲೆ ನಮ್ಮ ಕೇಸ್ ಆಫ್ ಕೊಂಡಣ ಹಿಂದೆ ಸೀತಾರಾಮ್ ಬಿನೋಯ್ ಇದ್ದಿದ್ದು ಒಂದು ಸಣ್ಣ ಭರವಸೆ ನನಗಿದೆ. ಸೊ ಹಾಗಾಗಿ ಅದ್ರ ಜೊತೆ ಒಂದು ಒಳ್ಳೆ ಹೆಜ್ಜೆ ಮುಂದೆ ಇಡ್ತೀವಿ ಅನ್ನೋ ಒಂದು ಆಶಯದ ಜೊತೆಗೆ ನಿಮ್ಗೆಲ್ರಿಗೂ ನಾನು ಮತ್ತೊಮ್ಮೆ ಧನ್ಯವಾದವನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ನಮಸ್ಕಾರ. ಸರಿ ಸರ್, ಅದೇ ಕೇಳ್ತಿದ್ರು. ಸೀತಾರಾಮ್ 50ನೇ ಸಿನಿಮಾ ಆಯ್ತು, ಇದು ಎಷ್ಟದ ಆಗಿರ್ಬೋದು ಗೊತ್ತಿಲ್ಲ, ಲೆಕ್ಕ ತಪ್ಪೋಗಿದೆ. ಸರ್ 57 ಮೇಲೆ ಆಗೋಗಿದೆ ಸರ್, 57 ಆಗೋಗಿದೆ. ಅದು ಏನಾಗಿದೆ ಅಂದ್ರೆ ಕೋವಿಡ್ ಟೈಮಲ್ಲಿ ಎಲ್ಲ ಸಿನಿಮಾ ಮಾಡಿ ಇಟ್ಕೊಂಡು ರಿಲೀಸ್ ಮಾಡಕ್ ಆಗ್ದೇನೆ ಯಾವ್ದು ಹಿಂದೂ ಯಾವ್ದು ಮುಂದೆ ಗೊತ್ತಾಗ್ತಿಲ್ಲ ಸರ್. ಅಷ್ಟೇ ಅದು ಲೆಕ್ಕ ಮಾಡೋದು ಬಿಟ್ಬಿಟ್ಟಿದ್ದೀನಿ, ಬೇಡ ಯಾಕೆ. ಹೌದು ಸರ್. ಮೋಸ್ಟ್ಲಿ ಕೋಇನ್ಸಿಡೆನ್ಸ್ ಅಂತ ಕಾಣುತ್ತೆ. ನೋಡ್ಬೇಕು ಇನ್ನು ಮುಂದಕ್ಕೆ ಏನಾಗುತ್ತೆ ಗೊತ್ತಿಲ್ಲ. ಸದ್ಯಕ್ಕೆ ಇದೊಂದು ಕೋಇನ್ಸಿಡೆನ್ಸ್ ಆಗುತ್ತೆ, ಇನ್ನೊಂದು ಒಳ್ಳೆ ಕೋಇನ್ಸಿಡೆನ್ಸ್ ಆಗಲಿ ಅಂತ ನಾನು ಕಾಯ್ತಿದ್ದೀನಿ. ಓ ಮನಸ್ಸೆ. ಹೌದು ಸರ್. ಸರ್ ಏನಾಗುತ್ತೆ, ಒಂದು ಕಾಪ್ ರೋಲ್ ಅಂತ ಮಾಡಿದಾಗ ಕಥೆ ಮಾತ್ರ ಬೇರೆ ಆಗಕ್ಕೆ ಸಾಧ್ಯನೇ ಹೊರತು ಕಾಪ್ ಬೇರೆ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ ಸರ್. ಕಾಪ್ ಅಂದ್ರೆ ಯಾಕಂದ್ರೆ ಆ ಯೂನಿಫಾರ್ಮ್ ಬಗ್ಗೆ ಎಲ್ರಿಗೂ ಬಹಳ ವಿಶೇಷವಾದ ಗೌರವ ಇರಬೇಕು, ಅದ್ರ ಬಗ್ಗೆ ಬಹಳ ದೊಡ್ಡ ಜವಾಬ್ದಾರಿ ಇರಬೇಕು. ಸೊ ಮೊದಲನೇ ಸಲ ಅಂದ್ರೆ ಸಂಪೂರ್ಣವಾಗಿ ನನ್ನ ಯೂನಿಫಾರ್ಮ್ ಯೂಸ್ ಮಾಡಿದ್ದು ಸೀತಾರಾಮ್ ಬಿನೋಯ್ ಕೇಸ್ ನಂಬರ್ 18 ಸಿನಿಮಾದಲ್ಲಿ. ಸೊ ಆ ಸಿನಿಮಾ ಕೆಲಸ ಮಾಡಬೇಕಾದ್ರೆ ನನ್ಗೆ ಬಹಳ ಒಳ್ಳೆ ಅನುಭವ, ಬಹಳ ಹೊಸ ಅನುಭವ ಅದು. ಇನ್ನು ಯಾವುದೇ ಸಿನಿಮಾ ಮಾಡಿದ್ರು ನನ್ನ ಒಬ್ಬ ಕಲಾವಿದನಾಗ ನನ್ನ ಒಂದು ಸಣ್ಣ ಆಸೆ, ಒಂದು ಏನಪ್ಪಾ ಅಂದ್ರೆ ಸ್ವಾರ್ಥ ಏನಪ್ಪಾ ಅಂತ ಹೇಳಿದ್ರೆ, ಪೊಲೀಸ್ ಅಂತ ಹೇಳಿದ್ರೆ ವಿಜಯನಗರ ಮಾಡ್ಬೇಕಾ ಪಾತ್ರ ಅನ್ನೋ ತರ ಬರ್ಬೇಕು ಅನ್ನೋ ಆಸೆ ನನಗೆ ಒಬ್ಬ ಕಲಾವಿದನಾಗಿ. ಹಾಗಾಗಿ ಬೇರೆ ಬೇರೆ ಕಥೆಗಳ ಮುಖಾಂತರ ಒಬ್ಬ ಪೊಲೀಸ್ ಕಾಣಿಸ್ಕೊಂಡ್ರೆ ಯಾವ ತರ ಬಿಹೇವ್ ಮಾಡ್ಬೋದು, ಅವನ ದರ್ಜೆ ಏನು, ಅವ ಎಷ್ಟರ ಮಟ್ಟಿನ ಜವಾಬ್ದಾರಿ ಆತನಿಗಿರುತ್ತೆ ಒಬ್ಬ ಆಫೀಸರ್ ಆಗಿ ಅನ್ನೋದೆಲ್ಲ ಬೇರೆ ಬೇರೆ ಕಥೆಗಳನ್ನ ಟ್ರೈ ಮಾಡಿದಾಗ ಒಬ್ಬ ಪೊಲೀಸ್ಗೆ ಏನು ಶಿಸ್ತಿರುತ್ತೆ, ಒಬ್ಬ ಪೊಲೀಸ್ಗೆ ಏನು ಜವಾಬ್ದಾರಿ ಇರುತ್ತೆ, ಆತನಿಗೆ ಏನು ಸೀರಿಯಸ್ನೆಸ್ ಇರುತ್ತೆ, ಜೊತೆಗೆ ಪೊಲೀಸಲ್ಲಿ ಕೂಡ ಒಂದು ಹ್ಯೂಮರ್ ಇರುತ್ತೆ, ಬಹಳ ಒಳ್ಳೆ ಹ್ಯೂಮರ್ ಇರುತ್ತೆ ಅಲ್ಲ. ಅದನ್ನ ಕ್ರ್ಯಾಕ್ ಮಾಡೋದಷ್ಟು ಸುಲಭ ಅಲ್ಲ, ಯಾಕಂದ್ರೆ ಎಲ್ರಿಗೂ ಸಹಜವಾಗಿ ನಾವು ನೋಡುವಂತ ಹ್ಯೂಮರ್ ಆಗಿರೋದಿಲ್ಲ ಅದು. ಸೊ ಅದನ್ನ ಸ್ಕ್ರೀನ್ ಅಲ್ಲಿ ತರಬೇಕು ಅನ್ನೋ ಆಸೆ ನನಗೆ. ಬೇಜಾರಾ? ನಮ್ಮ ಸಿನಿಮಾದಲ್ಲಿ ಭಾವನಾ ಮೆನನ್ ಅವರು ನಮ್ಮ ಸಿನಿಮಾ ಒಪ್ಕೊಂಡಿದ್ದು ನಮಗೆ ಬಹಳ ಹೆಮ್ಮೆ ವಿಚಾರ. ಒಂದು ಯಾಕಂದ್ರೆ ಚೌಕ ಸಿನಿಮಾದಲ್ಲಿ ಭಾವನಾ ಜೊತೆ ಕೆಲಸ ಮಾಡಿದ್ಮೇಲೆ ಇವರು ದೇವಿ ಪ್ರಸಾದ್ ಅವರು ಭಾವನಾ ಅವರ ಬಹಳ ದೊಡ್ಡ ಅಭಿಮಾನಿ. ಭಾವನಾ ಅವರ ಕೆಲಸವನ್ನ ಬಹಳ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿ, ಇಲ್ಲ ಈ ಕ್ಯಾರೆಕ್ಟರ್ ಭಾವನಾ ಮೇಡಮ್ ಕೈಲೇ ಮಾಡಿಸ್ಬೇಕು ಅಂತ ಹೇಳಿದಾಗ ನಮ್ಗೆಲ್ರಿಗೂ ಬಹಳ ಖುಷಿ ಆಯ್ತು. ಇನ್ನೊಂದು ಖುಷಿ ಏನಪ್ಪಾ ಅಂತ ಹೇಳಿದ್ರೆ, ಭಾವನಾ ಅವರು ಇವ್ರನ್ನ ಬರ್ಮಾಡ್ಕೊಂಡು ಕತೆ ಕೇಳಿದಾಗ ಇಮಿಡಿಯೇಟ್ ಓಕೆ ಅಂತ ಹೇಳಿದ್ದಾರೆ. ನಿಮ್ಗೆ ಯಾವಾಗ ಡೇಟ್ ಬೇಕು ಹೇಳಿ ನಾನು ಕೊಡ್ತೀನಿ. ಇನ್ಫ್ಯಾಕ್ಟ್ ಜಾನ್ವರಿ ಶೂಟಿಂಗ್ ಮಾಡಿದಾಗ ಅವ್ರಿಗೆ ಬಹಳ ಜ್ವರ, ಆ ಜ್ವರದಲ್ಲೂ ಬಂದು 2 ದಿನ ಶೂಟಿಂಗ್ ಮಾಡೋಕೆ ಪ್ರಯತ್ನ ಪಟ್ಟು ಆಗದೇನೆ ಮತ್ತೆ ಇಲ್ಲ ನಾನು ಶೂಟಿಂಗ್ ಮಾಡಿ ನಿಮಗೆ ಕಂಪ್ಲೀಟ್ ಮಾಡಿ ಕೊಡ್ತೀನಿ ಅಂತ ಹೇಳಿದ ಡೇಟಿಗೆ ಬಂದು ಶೂಟಿಂಗ್ ಮಾಡಿ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ.
ಭಾವನಾ ಮೆನನ್ ಅವರಿಗೆ ಥ್ಯಾಂಕ್ ಯು ವೆರಿ ಮಚ್. ವೆರಿ ಪ್ರೌಡ್ ಟು ಹ್ಯಾವ್ ಭಾವನಾ ಮೆನನ್ ಆನ್ ಬೋರ್ಡ್. ಆ್ಯಂಡ್ ಖುಷಿ ಅವರು ದಿಯಾ ಮೂಲಕ ಬಹಳ ಒಳ್ಳೆ ಹೆಸರನ್ನ ಮಾಡಿದಂಥ ಖುಷಿ ಅವರು ಈ ಸಿನಿಮಾದಲ್ಲೂ ಕೂಡ ಅಷ್ಟೇ ಇಂಟೆನ್ಸ್ ಆದ ಒಂದು ಪಾತ್ರ ಇದೆ. ಅದನ್ನ ಬಹಳ ಖುಷಿಯಾಗಿ ಒಪ್ಕೊಂಡು ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ. ಸೊ ಇಟ್ಸ್ ಅ ವೆರಿ ನೈಸ್ ಫೀಲಿಂಗ್. ಅದು ಇದೇ ಫೀಲಿಂಗ್ ಕಂಟಿನ್ಯೂ ಆಗಲಿ 26ನೇ ತಾರೀಕು, ಅದ್ರ ಮುಂದಕ್ಕೂ ಕಂಟಿನ್ಯೂ ಆಗಲಿ ಅಂತ ನಾನು ಆಶಿಸ್ತೀನಿ. ಯಾಕಂದ್ರೆ ಈ ಪೊಲೀಸ್ ಕ್ರಾನಿಕಲ್ಸ್ ಅಲ್ಲಿ ಇನ್ನೂ ಏನಾದ್ರು ಸರ್ಚ್ ಇದೆಯಾ, ಮುಂದೆ ಇನ್ನಷ್ಟು ಕಥೆಗಳು ಪಿಕ್ಚರ್ಗಳು ಇನ್ನೇನಾದ್ರು ಯೋಚನೆ ಇದೆಯಾ ಅಥವಾ ಹೇಗೆ? ಇದು ಸದ್ಯಕ್ಕೆ ಇರಲ್ಲ. ಪಾರ್ಟಿಗೆ ಟಿವಿ ರೈಟ್ಸ್, ಆಡಿಯೋಗೆ ಮತ್ತೆ OTT ರೈಟ್ಸ್ ಎಲ್ಲ ಸ್ವಲ್ಪ ಲೋ ಆಗಿದೆ ಅಂತ ಬಿಸ್ನೆಸ್ ಅಂತ ಒಂದು ಟಾಕ್ ಇದೆ. ಆ ನಿಟ್ಟಿನಲ್ಲಿ ನಿಮ್ಮ ಸಿನಿಮಾ ಎಷ್ಟು ಸೇಫ್ ಆಗಿದೆ ಅಂತ? ಯಾಕಂದ್ರೆ ಒಂದ್ ಕಡೆ ವಿಜಯ ರಾಘವೇಂದ್ರ ಸರ್ ಇದ್ದಾರೆ, ಈಸ್ ಗುಡ್ ವಿತ್ GC ಚಾನಲ್, ಯೋಗಿ ಸರ್ ಇದ್ದಾರೆ. ಹಂಗಾಗಿ ನೀವು ಪ್ರೀವಿಯಸ್ ಸಿನಿಮಾ ನಿಮ್ಗೆ ಚೆನ್ನಾಗಾಗಿತ್ತು. ಆ ನಿಟ್ಟಿನಲ್ಲಿ ನೀವು ಎಷ್ಟು ಸೇಫ್ ಅಂತ ಆಸ್ ಅ ಪ್ರೊಡ್ಯೂಸರ್? ಇಲ್ಲ ಅಂದರೆ ಈಗ ಮಾರ್ಕೆಟ್ ಆ್ಯಕ್ಚುಲಿ ನಾವು ಸಿನಿಮಾ ಸ್ಟಾರ್ಟ್ ಮಾಡುವಾಗ ಬೇರೆ ಇತ್ತು ಮಾರ್ಕೆಟ್, ಅಲ್ಲಿ ಈಗ ಕಂಪ್ಲೀಟ್ಲಿ ಚೇಂಜ್ ಆಗಿದೆ ನಾವು ಸಿನಿಮಾ ಮುಗಿಸೋ ಅಷ್ಟೊತ್ತಿಗೆ. ಸೊ ಎಲ್ಲವೂ ಡಿಪ್ ಇದೆ ಮಾರ್ಕೆಟ್ ಆಸ್ ಯು ನೋ. ಸೊ ಯಾವುದು ಆಗುತ್ತೆ ಬಿಸ್ನೆಸ್ ಇಲ್ಲ, ಓಕೆ, ಜನಗಳು ನೋಡಿ ಇದು ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ಲರಿಗೆ ಬಂದಿದ್ದಕ್ಕೆ, ನಾವು ಸಪೋರ್ಟ್ ಮಾಡಿ. ಕೇಸ್ ಆಫ್ ಕೊಂಡಾಣ ಸಿನಿಮಾ ಜನವರಿ 26ನೇ ತಾರೀಕು